ಮಾನಸ ಕನ್ಯೆಯ ವಿಷಯ ಮುಗೀತು. ಮತ್ತೊಬ್ಬ ಪಿತೃಗಳು ಬರ್ಹಿಷದ ಅಂತಕ್ಕಂತಹ ಪಿತೃಗಳು. ಬರ್ಹಿಷದ ಅನ್ನುವ ಪಿತೃಗಳು ಕೂಡ ಅಶರೀರ ಪಿತೃಗಳು. ಅವರಿಗೆ ಶರೀರ ಇಲ್ಲ. ಶರೀರ ಇಲ್ಲ ಅಂದರೆ ಕಾಣಿಸುವ ಶರೀರ ಇಲ್ಲ. ಒಂದು ತ್ರಸರೇಣು ಪರಿಮಿತವಾದಂತಹ ಶರೀರ ಉಂಟಂತೆ. ತ್ರಸರೇಣು ಅಂದರೆ 3 ಪರಮಾಣುಗಳು ಸೇರಿದರೆ ಆಗುವ ಒಂದು ವಿಶಿಷ್ಟವಾದ ವಸ್ತು. ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ತರ್ಕ ಸಿದ್ಧಾಂತದ ಪ್ರಕಾರ, ನ್ಯಾಯ ಸಿದ್ಧಾಂತದ ಪ್ರಕಾರ ತ್ರಸರೇಣು ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ ಅವರು. ಕಣ್ಣಿಗೆ ಯಾಕಂದರೆ ಕಾಣಿಸುವಲ್ಲಿಂದ ಹಿಡಿದು ಅವರು ಪರಮಾಣುವನ್ನು ಲೆಕ್ಕ ಹಾಕೋದು. ಯಾವುದು ಕಾಣಿಸುತ್ತೋ ಅದರ 6ನೇ ಒಂದು ಭಾಗವೇ ಪರಮಾಣು ಅಂತ ಅವರು ಹೇಳುವರು. ಕಾಣಿಸುವುದರಲ್ಲಿ ಅತ್ಯಂತ ಚಿಕ್ಕವಾದ ಜಾಲಸೂರ್ಯ ಮರೀಚಿಸ್ಥಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗ ಪರಮಾಣುಸ್ಸ ಉಚ್ಯತೆ ಅಂತ. ಕಾಣಿಸುವಂಥ ವಸ್ತುವಿಗೆ ತ್ರಸರೇಣು ಅಂತ ಹೇಳ್ತಾರೆ. ವೇದಾಂತದ ಪ್ರಕಾರ ತ್ರಸರೇಣು ಅಂತೇಳಿದರೆ ಅದು ಅತ್ಯಂತ ಸೂಕ್ಷ್ಮವಾದದ್ದು. ಅದನ್ನು 3 ತುಂಡು ಮಾಡಬಹುದು ಯಂತ್ರದ ಬಲದಿಂದ. ಆದರೆ ಅದು ಅತ್ಯಂತ ಸೂಕ್ಷ್ಮ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಅಷ್ಟು ಚಿಕ್ಕ ಗಾತ್ರದಲ್ಲಿ ಶರೀರವನ್ನು ಧರಿಸಿ ಇರತಕ್ಕಂಥವರು ಈ ಅಶರೀರ ಪಿತೃಗಳು. ಅದರಲ್ಲಿ 2ನೆಯವರು ಬರ್ಹಿಷದ ಅನ್ನುವ ಪಿತೃಗಳು. ಇವರಿಗೆ ಒಂದು ಮಾನಸ ಕನ್ಯೆ ಅಚ್ಚೋದೆ ಅಂತ ಹೆಸರು. ಇವಳು ಮುಂದಕ್ಕೆ ಅಚ್ಚೋದ ಅನ್ನುವ ಸರೋವರವಾಗಿ, ಹೇಗೆ ಕವೇರ ಕನ್ಯೆಯಾದಂತಹ ಕಾವೇರಿ ನದಿಯಾಗಿ ಹರಿದ್ಲು, ಹಾಗೆಯೇ ಈ ಅಚ್ಚೋದೆ ಒಂದು ಸರೋವರವಾಗಿ ನಿಲ್ತಾ, ಅಚ್ಚೋದ ಸರೋವರ ಅಂತಲೇ ಆ ಸರೋವರಕ್ಕೆ ಹೆಸರು. ಈಕೆದ್ದು ಒಂದು ಬಹಳ ರೋಚಕವಾದ ಕಥೆ ಇದೆ. ಇವಳು ಜನಿಸಿದವಳು ತನ್ನ ಅಪ್ಪ ಯಾರು ಅಂತ ಆಲೋಚನೆ ಮಾಡಿದ್ಲು. ಆ ಕಡೆ ಈ ಕಡೆ 8 ದಿಕ್ಕಿನ ಕಡೆ ಕಣ್ಣು ಹರಿಸಿದ್ರೂ ಕೂಡ ಅಪ್ಪ ಕಾಣಿಸ್ತಾ ಇಲ್ಲ. ಕಾಣಿಸುವುದು ಹೇಗೆ ಪಾಪ? ಆ ಪಿತೃಗಳು, ಬರ್ಹಿಷದ ಪಿತೃಗಳು, ಅವರು ಕಣ್ಣಿಗೆ ಕಾಣಿಸುವವರಲ್ಲ. ಇವಳು ಅಪ್ಪನನ್ನು ಕಾಣದೆ ಆಲೋಚನೆ ಮಾಡ್ತಾಳೆ. ಅಪ್ಪ ಇಲ್ಲದೆ ನಾನೇಗೆ ಹುಟ್ಟಿದೆ ಅಂತ ಆಲೋಚಿಸುತ್ತಾಳೆ. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಒಂದು ವಿಮಾನದಲ್ಲಿ ಒಬ್ಬ ಬರ್ತಾ ಇದ್ದ. ಅವನಿಗೆ ಅಮಾವಸು ಅಂತ ಹೆಸರು. ಈ ಅಮಾವಸುವನ್ನು ನೋಡಿದ್ದೇ ತಡ ಇವನೇ ನನ್ನ ಅಪ್ಪ ಅಂತ ತೀರ್ಮಾನ ಮಾಡಿಕೊಂಡವಳು. ಯಾಕಂದರೆ ಈ ಆಕಾಶದಲ್ಲಿ ನಾನಿದ್ದೇನೆ, ನಾನಿರುವ ಜಾಗದಲ್ಲಿ ಇವ ತಿರುಗಾಡ್ತಾನೆ ಅಂದರೆ ಇವನೇ ನನ್ನ ಅಪ್ಪ ಆಗಿರಬೇಕು ಅಲ್ಲ, ಆಗಿಯೇ ಇದ್ದಾನೆ ಅಂತ ನಿರ್ಧಾರವನ್ನು ಮಾಡಿದ್ಲು. ಕಿವಿಗೆ ಕೈ ಹಿಡಿದು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ಲು. ಅಪ್ಪ, ನಾನು ಅಭಿವಾದನೆ ಮಾಡ್ತೇನೆ. ಇದು ವೇದಾಧಿಕಾರ ಉಳ್ಳಂತಹ ಆ ಸ್ತ್ರೀ ತಾನು ಕಿವಿಗೆ ಕೈ ಹಿಡಿದು ನಾನು ಅಭಿವಾದನೆ ಮಾಡ್ತೇನೆ ಅಂತ. ಆ ಗೋತ್ರಪ್ರವರ ಹೇಳಲಿಕ್ಕೆ ಗೋತ್ರಪ್ರವರ ಗೊತ್ತಿಲ್ಲ, ಅದು ಅಪ್ಪನ ಹತ್ರ ಕೇಳಿ ಆಗಬೇಕಷ್ಟೆ. ಇಷ್ಟು ತಂದೆ ಅಂತ ಭಾವಿಸಿಕೊಂಡು ಯಾವಾಗ ಬಗ್ಗಿದವಳು ಬಗ್ಗಿಯೇ ಬಿಟ್ಲಂತೆ. ತಲೆ ಕೆಳಗೆ ಮಾಡಿಕೊಂಡು ಭೂಮಿಗೆ ಬೀಳುವುದಕ್ಕೆ ಪ್ರಾರಂಭ ಆಯಿತು. ಇದಕ್ಕೆ ಕಾರಣ ಏನು ಅಂತೇಳಿದರೆ, ದೇವತಾ ಸ್ತ್ರೀಯಾಗಿರತಕ್ಕಂತಹ ಆಕೆ ತನ್ನ ತಂದೆಯಲ್ಲದೇ ಇದ್ದಂತಹ ವ್ಯಕ್ತಿಯನ್ನು ತಂದೆ ಅಂತ ಭಾವಿಸಿಕೊಂಡು ಮಾನಸ ವ್ಯಭಿಚಾರವನ್ನು ಮಾಡಿದ್ಲು. ಈ ಒಂದು ಅಪರಾಧದಿಂದಾಗಿ ಆಕೆ ಯೋಗ ಭ್ರಷ್ಟಳಾಗಿ ಕೆಳಗೆ ಬೀಳುವುದಕ್ಕೆ ಪ್ರಾರಂಭಿಸಿದ್ಲು. ಆಗ ಅವಳಿಗೆ ಅರ್ಥ ಆಯಿತು, ನನ್ನ ಯೋಗದಲ್ಲಿ ಏನೋ ಭ್ರಷ್ಟತೆ ಉಂಟಾಗಿದೆ. ಆದ್ರಿಂದಾಗಿ ರಕ್ಷಾ ಅಂತ ಭಗವಂತನನ್ನು ಬೇಡಿಕೊಂಡ್ಲು. ಹಾಗೆ ಬೀಳ್ತಾ ಇರುವಾಗ ಕೆಳಗೆ 3 ವಿಮಾನ ಕಾಣಿಸಿತಂತೆ. ಆ 3 ವಿಮಾನಗಳು ಕಾಣಿಸ್ತಾ ಇದೆ. ವಿಮಾನದ ಒಳಗೆ ಏನೂ ಕಾಣಿಸುವುದಿಲ್ಲ. ಕೊನೆಗೆ ಕಣ್ಣು ಮುಚ್ಚಿದ್ಲು. ಮುಚ್ಚಿದಾಗ ವಿಮಾನದ ಒಳಗೆ 3 ಕಾಣಿಸಿತಂತೆ. ತ್ರಸರೇಣು ಪ್ರಮಾಣಾನಿ, ತ್ರಸರೇಣುವಿನ ಪ್ರಮಾಣವುಳ್ಳಂತಹ ಯಾವುದೋ 3 ಚಿಕ್ಕದು ಒಳಗೆ ಕಾಣಿಸಿತು. ತ್ರಸರೇಣು ಪ್ರಮಾಣಾನಿ ತೇಷು ಚ ಅವಸ್ಥಿತಾನ್ ಪಿತೃನ್ ಸುಸೂಕ್ಷ್ಮಾನ್ ಅಪರಿವ್ಯಕ್ತಾನ್ ಅಗ್ನೀನ್ ಅಗ್ನಿಷು ಇವ ಆಹಿತಾನ್. ಅತ್ಯಂತ ಸೂಕ್ಷ್ಮವಾದ ಬೇಸಿಗೆಗಾಲದಲ್ಲಿ ಭಾರೀ ಬಿಸಿ ಆಗ್ತಾ ಇರುತ್ತೆ. ಮೇಯ್ಗೆ ಬಿಸಿ ಆಗ್ತಾ ಇದೆ ಅಂತೇಳಿದರೆ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ. ಆದರೆ ಬೆಂಕಿ ಕಾಣಿಸುವುದಿಲ್ಲ. ಇದ್ದ ಲೈಟನ್ನೆಲ್ಲ ನಂದಿಸಿ ಕತ್ತಲು ಕೋಣೆಯಲ್ಲಿ ಕೂತುಕೊಂಡ್ರೂ ಕೂಡ ಮೈಯಲ್ಲಿ ಬೆವರು ಇಳಿಯುತ್ತೆ, ಬಿಸಿ ಅಂತ ಅನ್ನಿಸುತ್ತೆ. ಬಿಸಿ ಎಲ್ಲಿಂದ ಅಂದರೆ ಬೆಂಕಿಯಿಂದ. ಬೆಂಕಿಯಲ್ಲಿ ಉಂಟು, ಕಾಣಿಸುವುದಿಲ್ಲ. ನಮ್ಮ ವಾತಾವರಣದಲ್ಲೇ ಬೆಂಕಿ ಇರುತ್ತೆ. ಇದ್ದ ಬೆಂಕಿ ಕಾಣಿಸದೇ ಇರತಕ್ಕಂತಹ ಬೆಂಕಿಯಾಗಿ ಹೇಗೆ ಇರುತ್ತೋ ಹಾಗೆ ಈ ವಿಮಾನದ ಒಳಗೆ ತ್ರಸರೇಣು ಪ್ರಮಾಣವಾದಂತಹ ವ್ಯಕ್ತಿಗಳನ್ನು ಆಕೆ ಒಳಗಿಂದ ಕಂಡವಳು ರಕ್ಷಿಸಿ ಅಂತ ಬೇಡಿದ್ಲು. ಅವರು ತಿಷ್ಠ ಅಂತ ಹೇಳಿದರು. ಆ ಒಳಗಿರುವ 3 ಜನ ಯಾರು ಅಂದರೆ ಇದೇ ಹಿಂದೆ ಹೇಳಿದ ಪಿತೃಗಳು, ಬರ್ಹಿಷದ ಅಂತಕ್ಕಂತಹ ಪಿತೃಗಳು. ಆ ಪಿತೃಗಳು ನಿಲ್ಲು ಅಂತ ಹೇಳಿದ್ದೇ ತಡ ಇವಳು ಬೀಳ್ತಾ ಇದ್ದವಳು, ಅವಾಕ್ಷಿರವಾಗಿ ಬೀಳ್ತಾ ಇದ್ದವಳು ಹಾಗೇ ನಿಂತಳು. ಆ ಪಿತೃಗಳು ಹೇಳ್ತಾರೆ ಆಕೆಗೆ, ನೀನು ತಂದೆ ಅಲ್ಲದೇ ಇದ್ದ ವ್ಯಕ್ತಿಯನ್ನು ತಂದೆ ಅಂತ ಕರೆದಿ. ನಿನ್ನ ಶರೀರ ದೇವತಾ ಶರೀರ. ಮನುಷ್ಯರ ಶರೀರಕ್ಕೂ ದೇವತೆಗಳ ಶರೀರಕ್ಕೂ ಇಷ್ಟು ವ್ಯತ್ಯಾಸ.
ಮನುಷ್ಯರು ತಮ್ಮ ಶರೀರದಲ್ಲಿ ಏನಾದರೂ ಅಪರಾಧಗಳನ್ನು ಮಾಡಿದರೆ ಅದರ ಫಲವನ್ನು ಮತ್ತೊಂದು ಶರೀರದಲ್ಲಿ ಅನುಭವಿಸ್ತಾರೆ. ದೇವತೆಗಳು ತಮ್ಮ ಶರೀರದಲ್ಲಿ ಏನಾದರೂ ಅಪರಾಧ ಮಾಡಿದರೆ ಅದೇ ಶರೀರದಲ್ಲಿ ಆ ಫಲವನ್ನು ಅನುಭವಿಸಬೇಕು. ಇದು ದೇವತೆಗಳಿಗೂ ಮನುಷ್ಯರಿಗೂ ಇರತಕ್ಕಂಥ ವ್ಯತ್ಯಾಸ. ಆದ್ದರಿಂದ ಮನುಷ್ಯರಿಗೆ ಒಂದು ಧೈರ್ಯ ಉಂಟು, ಈ ಜನ್ಮದಲ್ಲಿ ಏನು ಬೇಕಾದರೂ ಅಪಚಾರ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಮಾಡಬಾರದ ಅಪರಾಧಗಳನ್ನು ಮಾಡಿದರು ಈ ಜನ್ಮದಲ್ಲಿ ಏನು ಅನುಭವಿಸುವುದಿಲ್ಲ. ಯಾಕೆ ಮನುಷ್ಯರಲ್ವೇ ನಾವು, ಆದ್ದರಿಂದ ಮುಂದಿನ ಜನ್ಮ ಅಲ್ವಾ ನೋಡ್ಕೊಳ್ಳೋಣ ಆಗ ಅಂತ. ಈಗ ಎಷ್ಟು ಬೇಕಾದರೂ ಮಾಡಬಹುದು ಅನ್ನೋ ಲೈಸೆನ್ಸು ಕೊಟ್ಟ ಮಾತು ಇಲ್ಲಿ ಉಂಟು. ತೈರೇವ ಯೈರಾಚರಂತಿ ಕರ್ಮಾಣಿ ಶರೀರೈರಿಹ ದೇವತಾ ತೈರೇವ ತತ್ ಕರ್ಮಫಲಂ ಪ್ರಾಪ್ನುವಂತಿ ಸ್ಮ ಹ ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯಮಾನುಷೇ. ಮನುಷ್ಯ ಜನ್ಮದಲ್ಲಿ ಶರೀರದಿಂದ ಪ್ರೇತವಾದ ಮೇಲೆ ಅನುಭವಿಸುವುದು, ಶರೀರದಲ್ಲಿ ಇರುವಾಗ ಅನುಭವಿಸ್ಲಿಕ್ಕಿಲ್ಲ ಅಂತ. ಆದರೆ ಇನ್ನೊಂದು ಪುರಾಣದಲ್ಲಿ ಕಾಣಿಸುತ್ತೆ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ. ಅಂದರೆ ಸಾಮಾನ್ಯ ಅಪರಾಧಗಳನ್ನು ಮಾಡಿದರೆ ಆ ಅಪರಾಧದ ಫಲವನ್ನು ಶರೀರವನ್ನು ಬಿಡಿಸಿಕೊಂಡ ಮೇಲೆ, ಅದು ಯಮಲೋಕದಲ್ಲೂ ಆಗಬಹುದು ಅಥವಾ ಇಲ್ಲಿಯೇ ಮತ್ತೊಂದು ಶರೀರವನ್ನು ಪಡೆದು ಹಂದಿಯಾಗಿಯೋ ನಾಯಿಯಾಗಿಯೋ ಹುಟ್ಟಿ ಅದನ್ನು ಅನುಭವಿಸುವುದು. ಆದರೆ ಅತ್ಯುತ್ಕಟವಾದ ಪುಣ್ಯ ಪಾಪವನ್ನು ಮಾಡಿದರೆ ಆ ಪಾಪದ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸತಕ್ಕಂತಹ ಸ್ಥಿತಿ. ಎಷ್ಟೋ ಸಂದರ್ಭದಲ್ಲಿ ನಾವೇ ಮಾತಾಡುವಂಥದ್ದಿದೆ, ಮಾಡಿದ್ದನ್ನು ಅನುಭವಿಸ್ತಾ ಇದ್ದಾನೆ, ಅನುಭವಿಸಲೇಬೇಕು, ಏನು ಮಾಡೋದು, ಮಾಡಿದ್ದುಣ್ಣ ಮಹಾರಾಯ ಅಂತ ಗಾದೆ ಇಲ್ಲವೇ ಅಂತ ನಾವು ಮಾತಾಡುವಂಥದ್ದಿರುತ್ತೆ. ಹಾಗೆ ಅತ್ಯುತ್ಕಟವಾದ ಪುಣ್ಯ ಪಾಪದ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸುವಂತಿದೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ತಾನು ಮಾಡಿದ ಅಪರಾಧದ ಫಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾನೆ. ಆದರೆ ದೇವತೆಗಳು ಈ ಶರೀರದಲ್ಲಿ ಏನು ಅಪರಾಧ ಮಾಡಿದ್ದಾರೆ ಅದರ ಫಲವನ್ನು ಅದೇ ಶರೀರದಲ್ಲಿ ಅನುಭವಿಸಬೇಕು ಅನ್ನುವುದು ನಿಯಮ. ಆದ್ದರಿಂದ ನೀನು ಈ ಶರೀರದಲ್ಲಿ ತಂದೆಯ ಬಗ್ಗೆ ತಪ್ಪಾಗಿ ತಿಳಿಯುವುದರ ಮೂಲಕ ವ್ಯಭಿಚಾರವನ್ನು ಮಾಡಿದ್ದಿ, ಆದ್ದರಿಂದ ಅದರ ಫಲವನ್ನು ಅನುಭವಿಸಬೇಕು. ಏನು ಫಲ? ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ಹುಟ್ಟುತ್ತೀಯಾ, ಹುಟ್ಟಿದ ಮೇಲೆ ಮತ್ತೆ ಪುನಃ ನೀನು ಅಚ್ಚೋದೆಯಾಗಿ ಮೇಲೆ ಬರ್ತಿ, ಅಲ್ಲಿಯ ತನಕ ಭೂಮಿಯಲ್ಲಿ ಹುಟ್ಟಬೇಕಾಗುತ್ತೆ ಅಂತ. ಯಾರಿಗೆ ಹುಟ್ಟಬೇಕು ಅಂದರೆ ಯಾರನ್ನು ನೀನು ಅಪ್ಪ ಅಂತ ತಿಳಿದಿಯೋ ಅವನಿಗೇ ಮಗಳಾಗಿ ಹುಟ್ಟಬೇಕು. ಯಾರನ್ನು? ಅಮಾವಸುವನ್ನು ಅಪ್ಪ ಅಂತ ತಿಳಿದದ್ದು. ಅಮಾವಸುವಿಗೆ ಮತ್ತೊಂದು ಹೆಸರು ಉಪರಿಚರವಸು ಅಂತ. ಅವನು ಮನುಷ್ಯ ನಿಜವಾಗಿ ಭೂಲೋಕದ ರಾಜ. ಅವನಿಗೆ ದೊಡ್ಡ ಒಂದು ಅನುಗ್ರಹ, ಒಂದು ವಿಮಾನ ಇತ್ತು. ಆ ವಿಮಾನ ಹಿಡ್ಕೊಂಡು ಆಕಾಶದಲ್ಲಿ ಎಲ್ಲಿ ಬೇಕಾದರಲ್ಲಿ ತಿರುಗಾಡ್ತಕ್ಕಂತಹ ಸಾಮರ್ಥ್ಯ ಇತ್ತು. ಆದ್ದರಿಂದ ಅವ ಆಕಾಶದಲ್ಲಿ ಸಂಚರಿಸ್ತಾ ಇದ್ದಾದ್ರಿಂದ ಅವನಿಗೆ ಉಪರಿಚರವಸು ಅಂತ, ಆಕಾಶದ ಉಪರಿ ಅಂದರೆ ಎತ್ತರದಲ್ಲಿ ಸಂಚರಿಸ್ತಾ ಇದ್ದ ವ್ಯಕ್ತಿ. ಆದ್ರಿಂದ ಅವನಿಗೆ ಉಪರಿಚರವಸು ಅಂತ ಹೆಸರು. ಅವನ ಮಗಳಾಗಿ ನೀನು ಹುಟ್ಟಬೇಕು. ಹೀಗಾಗಿ ಆಕೆ ಅಷ್ಟಾವಿಂಶೇ ದ್ವಾಪರೇ ಅಂತ 28ನೆಯ ದ್ವಾಪರದಲ್ಲಿ ಆ ವಸುವಿಗೆ ಮಗಳಾಗಿ ಹುಟ್ಟುತ್ತಾಳೆ. ಅದು ಭಾರಿ ವಿಚಿತ್ರವಾಗಿ ಮಗಳಾಗಿ ಹುಟ್ಟಿದ್ದು. ಅವಳು ಹುಟ್ಟಿದ್ದು ಹೇಗೆ ಅಂದರೆ ಮತ್ಸ್ಯಗಂಧಿಯಾಗಿ ಹುಟ್ಟಿದ್ದು, ಒಂದು ಮೀನಿನ ಹೊಟ್ಟೆಯಲ್ಲಿ ಹುಟ್ಟುತ್ತಾಳೆ. ಆದರೆ ಹುಟ್ಟಿದ್ದು ಯಾರಿಗೆ ಅಂತೇಳಿದರೆ ಇದೇ ವಸುರಾಜನಿಗೆ. ಅದ್ಭುತವಾದ ಕಥೆ. ಅವನು ವಸು ಕಾಡಿಗೆ ಬೇಟೆಗೋಸ್ಕರ ಹೋದವ. ಕಾಡಿನಲ್ಲಿ 2-3 ದಿವಸ ಕಾಡಿನಲ್ಲೇ ಇದ್ದ. 4ನೇ ದಿವಸವೂ ಕಾಡಿನಲ್ಲಿದ್ದ. ಒಂದು ಮರದ ಕೆಳಗಡೆ ಮಲಗಿದ ರಾತ್ರಿಯ ಹೊತ್ತು. ಇದ್ದಕ್ಕಿದ್ದಾಗೆ ಅವನಿಗೆ ತನ್ನ ಮನೆಯವಳ ನೆನಪಾಯಿತು. ಮನೆಯವಳು ಬೇಕು ಅಂತ ಅನ್ನಿಸಿತು. ಆದರೆ ರಾಜ್ಯ ಬಹಳ ದೂರದಲ್ಲಿ ಉಂಟು. ಅಷ್ಟರಲ್ಲಿ ಆತನ ವೀರ್ಯ ಸ್ಕನ್ನವಾಯಿತು. ಇದು ವ್ಯರ್ಥವಾಗಬಾರದು ಅನ್ನುವ ಕಾರಣದಿಂದ ಆತ ಅದನ್ನು ಒಂದು ಎಲೆಯಲ್ಲಿ ಕಟ್ಟಿ ಒಂದು ತನ್ನ ಪಕ್ಷಿ ಹತ್ರ ಕೊಡ್ತಾನೆ. ಗಿಡುಗ ಪಕ್ಷಿ ಹತ್ರ ಕೊಡ್ತಾನೆ. ಇದನ್ನು ತೆಗೊಂಡೋಗಿ ನನ್ನ ಪತ್ನಿ ಹತ್ರ ಕೊಡು, ಇದನ್ನು ವ್ಯರ್ಥ ಮಾಡಬೇಡ ಅಂತ ಹೇಳುವುದು. ಆ ಗಿಡುಗ ಪಕ್ಷಿ ಆ ಶುಕ್ರ ಶಕ್ತಿಯನ್ನು, ಒಂದು ಆ ಎಲೆಯ ಕಟ್ಟನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಹಾರುವುದಕ್ಕೆ ಪ್ರಾರಂಭಿಸಿತು. ಹಾರಿ ಹೋಗ್ತಾ ಇದ್ರೆ 2 ಗಿಡುಗ ಪಕ್ಷಿಗಳು ನೋಡಿದ್ವು ಅದನ್ನು. ಏನೋ ಕೈಯಲ್ಲಿ ಹಿಡ್ಕೊಂಡು ಹಾರ್ತಾ ಇದೆ, ಯಾವುದೋ ಬಹಳ ಅಮೂಲ್ಯವಾದ ತಿನ್ನುವ ಮಾಂಸದ ತುಂಡಿರಬೇಕು ಅಂತ ಅಂದುಕೊಂಡು ಗಿಡುಗ ಪಕ್ಷಿಗಳು ಮುತ್ತುವುದಕ್ಕೆ ಪ್ರಾರಂಭಿಸಿದವು. ಅದರ ಮಧ್ಯದಲ್ಲಿ ಉಳಿದ ಗಿಡುಗಗಳ ಜೊತೆಗೆ ಹೋರಾಡುವ ಸ್ಥಿತಿಯಲ್ಲಿ ಇದು ಜಾರಿ ಬಿಟ್ಟಿತು. ಗಂಗಾ ನದಿಯಲ್ಲಿ ಜಾರಿತು. ಗಂಗಾ ನದಿಯಲ್ಲಿ ಬಿದ್ದಂತಹ ಆ ವೀರ್ಯ ಶಕ್ತಿಯನ್ನು ಒಂದು ಮೀನು ನುಂಗಿತು. ಅದರಿಂದ ಅವಳಿ ಮಕ್ಕಳು ಆ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ವು. ಒಬ್ಬ ಬೆಸ್ತ ಅದನ್ನು ಹಿಡಿದ ಮನೆಗೆ ಕೊಂಡು ಹೋಗಿ ಜಾಗೃತೆಯಾಗಿ ಕತ್ತರಿಸಿದ್ರೆ ಒಳಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಇದೆ. ಬಹಳ ಸುಂದರವಾದ ಮಕ್ಕಳು 2. ಇದನ್ನು ಹೀಗೆ ರಾಜನಿಗೆ ತೋರಿಸಬೇಕು. ಏನಾದರೂ ವಿಶೇಷವಾಗಿ ಸಿಕ್ಕಿತು ಅಂತಾದರೆ ಅದು ರಾಜನ ಸೊತ್ತು. ಅದರಿಂದ ರಾಜನಿಗೆ ಹಿಡ್ಕೊಂಡು ತೋರಿಸಿದ. ರಾಜ ಬಹಳ ಆನಂದಪಟ್ಟ.
ಇದರಲ್ಲಿ ಗಂಡು ಮಗು ನನಗಿರಲಿ, ಹೆಣ್ಣು ಮಗುವನ್ನು ನೀನು ಪೋಷಿಸು ಅಂತ. ಗಂಡು ಮಗುವನ್ನು ಆ ಮತ್ಸ್ಯರಾಜ ಮನೆಯಲ್ಲಿ ಬೆಳಗಿದ್ದು, ಆ ಮಗನಿಗೆ ಮತ್ಸ್ಯರಾಜ ಅಂತ ಹೆಸರು. ಮತ್ಸ್ಯದ ಹೊಟ್ಟೆಯಿಂದ ಹುಟ್ಟಿ ಬಂದಂತಹ ಸುಂದರವಾದ ಹುಡುಗ. ಹುಡುಗಿಯನ್ನು ಈ ಬೆಸ್ತ ತನ್ನ ಮನೆಯಲ್ಲಿ ಸಾಕಿದ. ಅವಳು ಮೀನಿನ ಹೊಟ್ಟೆಯಲ್ಲಿ ಬಂದಾದ್ರಿಂದ ಅವಳ ಮೈಯೆಲ್ಲ ಮೀನಿನ ವಾಸನೆ, ಆದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರಿಟ್ಟ. ಅವಳಿಗೆ ಮತ್ತೊಂದು ಹೆಸರು ಸತ್ಯವತಿ ಅಂತ. 4 ವೇದಗಳನ್ನು ವಿಭಾಗ ಮಾಡಿದ ವೇದವ್ಯಾಸರ ಜನನಿ. ಅವಳನ್ನು ಆ ದಾಶರಾಜ, ಆ ಬೆಸ್ತ ತಾನು ಮನೆಯಲ್ಲಿ ಬೆಳಗಿಸ್ತದೆ. ಆದರೆ ವಸ್ತುತಃ ಉಪರಿಚರ ವಸುವಿನ ಮಗಳು ಅವಳು, ಕ್ಷಾತ್ರಕುಲ ಸಂಪನ್ನೆ. ಅವಳನ್ನು ಅವ ಬೆಳೆಸಿದ. ಒಂದು ಸಲ ಪರಾಶರರು ಗಂಗಾ ನದಿಯಿಂದ ದಾಟುವಂತಹ ಸ್ಥಿತಿಯಲ್ಲಿ ದೋಣಿಯನ್ನು ನಡೆಸ್ತಾ ಇದ್ದಂತಹ ಆಕೆಯಲ್ಲಿ ಭಗವಚ್ಛಕ್ತಿಯನ್ನು ಲೋಕಕ್ಕೆ ಕೊಡಬೇಕು ಅಂತ ಆಲೋಚಿಸಿ ಅಲ್ಲಿ ಆಕೆಯನ್ನು ವಿವಾಹವಾಗಿ ಅಲ್ಲಿ ವೇದವ್ಯಾಸರ ಜನನಕ್ಕೆ ಕಾರಣರಾಗ್ತಾರೆ. ಹೀಗೆ ಪರಾಶರರ ಸುತನಾಗಿ ವೇದವ್ಯಾಸರು ಈ ಸತ್ಯವತಿಯಲ್ಲಿ ಜನಿಸ್ತಾರೆ, ಮತ್ಸ್ಯಗಂಧಿಯಲ್ಲಿ ಜನಿಸ್ತಾರೆ. ಪರಾಶರರ ಸಂಪರ್ಕದಿಂದಾಗಿ ಆಕೆ ಮತ್ಸ್ಯಗಂಧಿ ಆಗಿದ್ದವಳು ಯೋಜನಗಂಧಿ ಅಂತ ಕರೆಸಿಕೊಂಡ್ಳು. ಅವತ್ತಿಂದ ಪ್ರಾರಂಭಿಸಿ ಅವಳು ಮೈಯಿಂದ ಮೀನಿನ ದುರ್ವಾಸನೆಯನ್ನು ಹೊರಗೆ ಹಾಕ್ತಾ ಇರಲಿಲ್ಲ. 1 ಯೋಜನದಷ್ಟು ದೂರ ಆಕೆಯ ಮೈಯಿಂದ ಸುವಾಸನೆ ಹರಡ್ತಾ ಇತ್ತು. ಆದ್ದರಿಂದ ಯೋಜನಗಂಧಿ ಅಂತ ಆಕೆ ಹೆಸರು ಪಡೆದಳು. ಅವಳನ್ನು ಆಮೇಲೆ ಶಂತನು ವಿವಾಹವಾಗಿ ಚಿತ್ರವೀರ್ಯ ವಿಚಿತ್ರವೀರ್ಯ ಅನ್ನುವ ಮಕ್ಕಳು. ಹೀಗೆ ಕುರುವಂಶದ ಅಭಿವೃದ್ಧಿಗೆ ಆಕೆ ಕಾರಣಲಾದ್ಲು. ಇದು ಅಚ್ಚೋದೆ ಲೋಕದಲ್ಲಿ ಜನಿಸಿ ಚಂದ್ರವಂಶದ ವಿಸ್ತಾರಕ್ಕೆ ಕಾರಣಲಾದಂತಹ ಸ್ಥಿತಿ. ಮತ್ತೆ ಆಕೆ ದೇವಲೋಕಕ್ಕೆ ಸೇರ್ತಾಳೆ, ಪಿತೃವಂಶದಲ್ಲಿ ಮತ್ತೆ ಬೆಳಗ್ತಾಳೆ. ಅಚ್ಚೋದೆ ಅನ್ನುವ ಹೆಸರಿನಿಂದ ಸರೋವರವಾಗಿ ಬೆಳಗ್ತಾಳೆ. ಇದು ಬರ್ಹಿಷದ ಅಂತಕ್ಕಂತಹ ಪಿತೃಗಳ ಕತೆ. ಇನ್ನು ಉಳಿದದ್ದು ಅಗ್ನಿಶ್ವಾತ್ತ ಅನ್ನುವ ಪಿತೃಗಳು. ಈ ಅಗ್ನಿಶ್ವಾತ್ತ ಇವರು 3ನೇ ಪಿತೃಗಳು. ಒಟ್ಟು ಅಶರೀರಿಯಾದ ಪಿತೃಗಳು 3 ಜನ: ವೈರಾಜ, ಅಗ್ನಿಶ್ವಾತ್ತ ಮತ್ತು ಬರ್ಹಿಷದ. ಅದರಲ್ಲಿ ವೈರಾಜ ಅವರ ಮಾನಸ ಕನ್ಯೆ ಮೇನೆ, ಬರ್ಹಿಷದರ ಮಾನಸ ಕನ್ಯೆ ಅಚ್ಚೋದೆ, ಇನ್ನು ಅಗ್ನಿಶ್ವಾತ್ತರ ಮಾನಸ ಕನ್ಯೆ ಪೀವರಿ ಅಂತ ಆಕೆ ಹೆಸರು. ಇವಳು ಪೀವರಿ, ಅವಳನ್ನು ವೇದವ್ಯಾಸರ ಮಗನಾದ ಶುಕಾಚಾರ್ಯ ವಿವಾಹ ಆಗ್ತಾನೆ. ಶುಕಾಚಾರ್ಯರಿಗೆ ಮದುವೆ ಆಗಲಿಲ್ಲ ಅಂತ ಎಷ್ಟೋ ಜನ ಭಾವಿಸ್ತಾರೆ. ಆದರೆ ಶುಕಾಚಾರ್ಯರ ಮನೆಯವಳು ಈ ಪೀವರಿಯಲ್ಲಿ ಶುಕಾಚಾರ್ಯ ಕೀರ್ತಿಮತಿ ಅನ್ನುವ ಮಗಳನ್ನು ಪಡಿತಾರೆ. ಶುಕಾಚಾರ್ಯ ಒಂದು ಅಪರೂಪದ ಸಂದರ್ಭದಲ್ಲಿ ಈಕೆಯಲ್ಲಿ ಮಗುವನ್ನು ಪಡಿತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಮತ್ತೆ ಅವರು ಬೇಕಾದಲ್ಲಿಗೆ ಸಾಗಿ ಹೋಗ್ತಾರೆ. ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಗಳಾಗಿ ಲೋಕದಲ್ಲಿ ಸಂಚಾರ ಮಾಡ್ತಾರೆ. ಒಂದು ವಿಶೇಷ ಸಂದರ್ಭದಲ್ಲಿ ಪೀವರಿಯಲ್ಲಿ ಕೀರ್ತಿಮತಿ ಅನ್ನುವ ಮಗಳನ್ನು ಪಡಿತಾರೆ. ಆ ಕೀರ್ತಿಮತಿ ಅಣುಹ ಅಂತಕ್ಕಂತಹ ಒಬ್ಬ ರಾಜನ ಪತ್ನಿಯಾಗಿ ಬೆಳಗ್ತಾಳೆ. ಈ ಅಣುಹ ಮತ್ತು ಕೀರ್ತಿಮತಿಯಲ್ಲಿ ಬ್ರಹ್ಮದತ್ತ ಅಂತಕ್ಕಂತಹ ಮಗ ಜನಿಸ್ತಾನೆ. ಈ ಬ್ರಹ್ಮದತ್ತ ಮತ್ತು ಶ್ರಾದ್ದಕ್ಕೆ ಬಹಳ ವಿಶಿಷ್ಟವಾದ ಸಂಬಂಧ ಇದೆ. ಆ ಕಥೆ ಇಲ್ಲಿ ಸಂಕ್ಷೇಪವಾಗಿ ಬಂದಿದೆ. ವಿಸ್ತಾರವಾದ ಕಥೆ ಹರಿವಂಶದಲ್ಲಿ ಬರುತ್ತೆ. ಈ ಶುಕಾಚಾರ್ಯರು ಮತ್ತು ಪೀವರಿ ಅವರಿಬ್ಬರ ವಿವಾಹದ ವಿಶೇಷವಾದ ಸಂದರ್ಭ ಮತ್ತು ಅವರಲ್ಲಿ ಕೀರ್ತಿಮತಿ ಜನಿಸತಕ್ಕಂತಹ ಸ್ಥಿತಿ, ಕೀರ್ತಿಮತಿಯಲ್ಲಿ ಬ್ರಹ್ಮದತ್ತನ ಜನನ, ಬ್ರಹ್ಮದತ್ತ ಮತ್ತು ಶ್ರಾದ್ದಕ್ಕೆ ಇರುವ ಸಂಬಂಧ. ಸಪ್ತವ್ಯಾಧಾದಶಾರ್ಣೇಶು ಮೃಗಾಹ ಕಾಲಂಜರೇಗಿರವು ಅಂತ ಶ್ರಾದ್ದದ ಮಹತ್ವದಲ್ಲಿ ಹೇಳ್ತಕ್ಕಂತಹ ಒಂದು 7 ಜನ್ಮದ ಒಂದು ಸ್ಥಿತಿ ಇದೆ. ಅವೆಲ್ಲಕ್ಕೂ ಮೂಲ ಕಾರಣನಾಗಿರ್ತಕ್ಕಂಥವ ಈ ಬ್ರಹ್ಮದತ್ತ ಅಂತಕ್ಕಂತಹ ರಾಜ. ಆ ಕಥೆಯನ್ನು ಹರಿವಂಶದ ಉಪನ್ಯಾಸ ಆದಾಗ ತಾವೆಲ್ಲ ಕೇಳಬಹುದು. ಒಟ್ಟು ಹೀಗೆ 3 ಪಿತೃಗಳು. ಇವರು ಅಶರೀರ ಪಿತೃಗಳು. ಈ ಅಶರೀರ ಪಿತೃಗಳಿಂದ ಹುಟ್ಟಿರ್ತಕ್ಕಂತಹ ಮಾನಸ ಸಂತತಿ ಇವೆಲ್ಲ ವಿವರಣೆ ಆದ ಮೇಲೆ ಶ್ರಾದ್ದದ ಬಗ್ಗೆ ಒಂದು 4 ಮಾತುಗಳನ್ನು ಈ ಪುರಾಣ ಹೇಳುತ್ತೆ. ಶ್ರಾದ್ದದಲ್ಲಿ ಪ್ರಧಾನವಾಗಿ 2 ಅಂಶಗಳು. ಒಂದು ಪಿಂಡ ಪ್ರದಾನ, ಮತ್ತೊಂದು ಬ್ರಾಹ್ಮಣ ಭೋಜನ. ಅಥವಾ ಇಲ್ಲಿ ಹೇಳಿದ ಶಬ್ದದಿಂದ ನೋಡುವುದಾದರೆ ವಿಪ್ರಭೋಜನ ಅಂತ. ವಿಪ್ರಭೋಜನ ಅನ್ನೋ ಶಬ್ದ ಇಲ್ಲಿ ಬಳಸಿದ್ದಾರೆ. ಯಾಕಂದರೆ ವಿಪ್ರ ಅನ್ನುವುದು ಒಂದು ವಿಶಿಷ್ಟವಾದ ಶಬ್ದ. ವಿ ಅನ್ನುವುದು ಒಂದು ಉಪಸರ್ಗ, ಪ್ರ ಅನ್ನುವುದು ಒಂದು ಉಪಸರ್ಗ, 2 ಸೇರಿ ವಿಪ್ರ ಅಂತ ಆಗೋಗಿದೆ. ಅದು ಒಂದು ರೂಢವಾದ ಶಬ್ದವಾಗುತ್ತೆ. ಜನ್ಮನಾ ಜಾಯತೆ ಜಂತು ಸಂಸ್ಕಾರೈ ದ್ವಿಜ ಉಚ್ಯತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಃ ಶ್ರೋತ್ರಿಯ ಉಚ್ಯತೆ ಅಂತ. ಹುಟ್ಟಿದವನಿಗೆ ಜಂತು ಅಂತ ಹೆಸರು. ಜನನಶೀಲೋ ಜಂತು ಅಂತ. ಯಾರು ಹುಟ್ಟಿದ್ದಾನೆ, ಹುಟ್ಟಿದ್ದಕ್ಕೆಲ್ಲಕ್ಕೂ ಹೆಸರು ಜಂತು ಅಂತ. ಆ ಜಂತು ಸಂಸ್ಕಾರವನ್ನು ಪಡೆದರೆ ಅವನಿಗೆ ದ್ವಿಜ ಅಂತ ಹೆಸರಾಗುತ್ತೆ. ಸಂಸ್ಕಾರೈ ದ್ವಿಜ ಉಚ್ಯತೆ ಅಂತ. ಅದರಲ್ಲಿ ಉಪನಯನ ಅನ್ನುವ ಸಂಸ್ಕಾರದ ತನಕ
ಆ ಸಂಸ್ಕಾರದ ವೈದಿಕವಾದ ಅರ್ಹತೆಯುಳ್ಳವನಿಗೆ ಅಥವಾ ಉಳ್ಳ ವ್ಯಕ್ತಿಗೆ ಅದು ನಡೆದಾಗ ಅವನಿಗೆ ಅಲ್ಲಿಯ ತನಕ ಜನ್ಮ ಕೊಟ್ಟ ತಾಯಿ, ಇವತ್ತಿಂದ ಜನ್ಮ ಕೊಟ್ಟ ತಾಯಿಯೊಬ್ಬಳು, ಜೊತೆಗೆ ವೇದಮಾತೆ ಅಥವಾ ವೇದಮಾತೆ ಅನಿಸಿದಂತಹ ಗಾಯತ್ರಿ ಛಂದಸಾಂ ಮಾತಾ ಜುಷಸ್ವ ಅಂತ ಹೇಳ್ತಕ್ಕಂತಹ ಛಂದೋಮಾತೆ ಎನಿಸಿದ ಗಾಯತ್ರಿ ಎರಡನೆಯ ತಾಯಿಯಾಗಿ ನಿಲ್ತಾಳೆ. ಹೀಗೆ ಎರಡು ತಾಯಿಯರ ಮಗನಾದ್ರಿಂದ ಅವ ದ್ವಿಜ ಅಂತ ಅವತ್ತಿಂದ ಕರೆಸಿಕೊಳ್ತಾನೆ. ಇದು ಸಂಸ್ಕಾರದಿಂದ ಲಬ್ಧವಾದ ಹೆಸರು. ಸಂಸ್ಕಾರವಾದ ಮೇಲೆ ಮರುದಿವಸ ಯಜ್ಞೋಪವೀತವನ್ನು ಆಣಿಗೆ ಆನಿಸಿ ಅವ ಆಫೀಸಿಗೆ ಹೊರಟ ಅಂತಾದರೆ, ಕಾಲೇಜಿಗೆ ಹೊರಟ ಅಂತಾದರೆ ಅಲ್ಲಿ ದ್ವಿಜತ್ವವೂ ಭಸ್ಮವಾಗುತ್ತೆ, ಬ್ರಾಹ್ಮಣ್ಯವೂ ಭಸ್ಮವಾಗುತ್ತೆ. ವಿಪ್ರತ್ವ ಅಂತೂ ಅವನ ಹತ್ತಿರ ಸುಳಿಯುವುದೇ ಇಲ್ಲ. ಅವನು ವಿಪ್ರ ಅಂತ ಕರೆಸಿಕೊಳ್ಬೇಕಾದರೆ ಉಪನಯನ ಈ ದ್ವಿಜ ಅಂತ ಅನ್ನಿಸಿಕೊಂಡ ನಂತರ ಯಾವುದು ಮೊದಲ ಉಪಾಕರ್ಮ ಬರುತ್ತೆ, ಆ ಉಪಾಕರ್ಮದ ದಿವಸ ವೇದಗಳನ್ನೆಲ್ಲ ಉಪಾಕರಣ ಮಾಡಿಕೊಳ್ಳಬೇಕು. ನಾನು ಇವತ್ತಿನಿಂದ ವೇದಾಧ್ಯಯನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಅವನು ಉಪನಯನದಿಂದ ಪ್ರಾರಂಭಿಸಿ ಅವನಿಗೆ ವೇದಾಧ್ಯಯನಕ್ಕೆ ಅಧಿಕಾರ ಇಲ್ಲ. ಉಪನಯನದಿಂದ ಬರೀ 24 ಅಕ್ಷರದ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವುದಕ್ಕೆ ಮಾತ್ರ ಅವನಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ವೇದಾಧ್ಯಯನ ಮಾಡಬೇಕು ಅಂತಾದರೆ ಮೊದಲ ಉಪಾಕರ್ಮ ಆಗಬೇಕು. ಮೊದಲ ಬಾರಿ ವೇದವನ್ನೆಲ್ಲ ಉಪಾಕರಣ ಮಾಡುವುದು, ಸ್ವೀಕರಿಸುವುದು. ವೇದ ಸ್ವೀಕಾರ ಮಾಡಬೇಕು. 6 ತಿಂಗಳು ವೇದಾಧ್ಯಯನ ಮಾಡಬೇಕು. 6 ತಿಂಗಳು ಬೇಸಿಗೆ ಕಾಲ ಅದರಲ್ಲೂ ಬರುತ್ತೆ, ಮಧ್ಯದಲ್ಲಿ ಚಳಿಗಾಲವೂ ಬರುತ್ತೆ. ಚಳಿಗಾಲದಲ್ಲಿ ಬೆಳಗ್ಗೆ ಚಳಿಯಾಗುತ್ತೆ ಅಂತ ಸೂರ್ಯೋದಯ ಆದಮೇಲೆ ಹೇಳುವುದಲ್ಲ, ಬೆಳಗ್ಗೆನೆ ಅರುಣೋದಯ ಕಾಲದಲ್ಲಿ ಎದ್ದು ವೇದಾಧ್ಯಯನವನ್ನು ನಿಲ್ಲಿಸಬಾರದು. ಹೀಗೆ 6 ತಿಂಗಳು ವೇದಾಧ್ಯಯನ ಮಾಡಿ ಆಮೇಲೆ 6 ತಿಂಗಳು ವೇದವನ್ನು ಬಿಟ್ಟು ಬಿಡಬೇಕು. 6 ತಿಂಗಳು ವೇದಾಧ್ಯಯನ, ಆಮೇಲೆ ಉತ್ಸರ್ಜನ ಅಂತ. ಉತ್ಸರ್ಜನ ಅಂದರೆ ವೇದವನ್ನು ಬಿಡುವುದು. ವೇದವನ್ನು ಬಿಟ್ಟು ಆಮೇಲೆ ವೇದಾಂಗಗಳನ್ನು ಅಧ್ಯಯನ ಮಾಡುವುದು. ಅಂದರೆ ವೇದಕ್ಕೆ ಸಂಬಂಧಿಸಿದ ವೇದಾರ್ಥಗಳನ್ನು ತಿಳಿಯುವುದಕ್ಕೆ ಬೇಕಾದ ಅಂಗಗಳನ್ನೆಲ್ಲ ಅಧ್ಯಯನ ಮಾಡುವುದಕ್ಕೋಸ್ಕರ ಮತ್ತೆ 6 ತಿಂಗಳು. ಆ 6 ತಿಂಗಳಾದ ಮೇಲೆ ಮತ್ತೆ ಪುನಃ ಉಪಾಕರ್ಮ ಮಾಡಬೇಕು. ಹಿಂದೆ ಉತ್ಸರ್ಜನೆ ಮಾಡಿದಂತಹ ವೇದಗಳನ್ನು ಮತ್ತೆ ಪುನಃ ಉಪಾಕೃತಾಹ ವೇದಾಹ ಅಂತ ವೇದಗಳನ್ನು ಸ್ವೀಕರಿಸಬೇಕು. ಹೀಗೆ ಉಪಾಕರ್ಮ ಮತ್ತು ಉತ್ಸರ್ಜನೆಗಳನ್ನು ಮಾಡಿಕೊಂಡು ವೇದಾಭ್ಯಾಸವನ್ನು ಕನಿಷ್ಠ 12 ವರ್ಷಗಳ ತನಕ ಒಬ್ಬ ದ್ವಿಜ ಮಾಡಿದ ಅಂತಾದರೆ ಅವನಿಗೆ ವಿಪ್ರ ಅಂತ ಹೆಸರಾಗುತ್ತೆ. ಇಷ್ಟು ವೇದಾಭ್ಯಾಸೇನ ವಿಪ್ರತ್ವಂ. ಇಂತಹ 3 ಸ್ಥಿತಿಯನ್ನು ಪಡೆದ ವ್ಯಕ್ತಿಗೆ ಶ್ರೋತ್ರಿಯ ಅಂತ ಮತ್ತೊಂದು ಹೆಸರು. ಹೀಗೆ ಶ್ರೋತ್ರಿಯನೆನಿಸಿದ, ವಿಪ್ರನೆನಿಸಿದಂತಹ ವ್ಯಕ್ತಿಯ ಭೋಜನ ಅದು ಶ್ರಾದ್ದದ ಒಂದು ಅವಿಭಾಜ್ಯವಾದ ಅಂಗ. ಅದು ಯಾಕೆ ವಿಪ್ರ ಭೋಜನ ಮಾಡಿಸಬೇಕು ಶ್ರಾದ್ದದಲ್ಲಿ ಅಂತೇಳಿದರೆ, ಈ ವಿಪ್ರನಿಗೆ 2 ಭಾಗ, ಪ್ರತಿಯೊಬ್ಬನಿಗೂ 2 ಭಾಗ ಇರುತ್ತೆ. ನಾಭಿಯಿಂದ ಮೇಲೆ, ನಾಭಿಯಿಂದ ಕೆಳಗೆ ಅಂತ 2 ಭಾಗ ಇರುತ್ತೆ. ಅದರಲ್ಲಿ ಯಾವ ವ್ಯಕ್ತಿಯಲ್ಲಿ ವಿಪ್ರತ್ವ ಇರುತ್ತೆ ಅಂತಹ ವ್ಯಕ್ತಿಯ ನಾಭಿಯ ಮೇಲೆ ದೇವತೆಗಳು ಸ್ಥಿತರಾಗಿರ್ತಾರೆ, ನಾಭಿಗಿಂತ ಕೆಳಗೆ ಪಿತೃಗಳು ಸ್ಥಿತರಾಗಿರ್ತಾರೆ ಅಂತ. ಇದು ಪಿತೃದೇವತೆ ಮತ್ತು ವಿಶ್ವೇ ದೇವತೆಗಳು. ಅವರು ಆತನ ನಾಭಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಮೇಲೆ ಕೆಳಗೆ ಸ್ಥಿತರಾಗಿರ್ತಾರೆ. ಸಂಪೂರ್ಣ ದೇವಮೂರ್ತಿರು ಭವೇದ್ವಿಜ ಅಂತ. ಆ ವೇದಾಭ್ಯಾಸ ಮಾಡಿರ್ತಕ್ಕಂತಹ ವ್ಯಕ್ತಿ ಅವ ದೇವಮೂರ್ತಿಯಾಗಿರ್ತಾನೆ. ದೇವ ಅಂದರೆ ಪಿತೃದೇವ ಮತ್ತು ವಿಶ್ವೇದೇವ, 2 ದೇವತೆಗಳ ಮೂರ್ತಿವೆತ್ತ ಸ್ವರೂಪವಾಗಿರ್ತಾನೆ. ಇನ್ನೊಂದು ಸರ್ವದೇವಮಯೋ ವಿಪ್ರಹ ಸರ್ವದೇವಮಯೋ ನೃಪಃ ಸರ್ವವೇದಮಯೋ ವಿಪ್ರಹ ಸರ್ವದೇವಮಯೋ ನೃಪಃ ಅಂತ ಇನ್ನೊಂದು ಭಾಗವತದ ಮಾತು ಇದೆ. ಈ ಬ್ರಾಹ್ಮಣ ಅವನು ಸಕಲ ವೇದಮಯ ಅಂತ, ವೇದಗಳನ್ನೆಲ್ಲ ವೇದಾಂಗಗಳನ್ನೆಲ್ಲ ತನ್ನಲ್ಲಿ ತುಂಬಿಸಿಕೊಂಡಿರ್ತಕ್ಕಂತಹ ವಿಪ್ರ. ಅವನು ಸಮಸ್ತ ವೇದವೇ ಆಕಾರವೆತ್ತು ಬಂದಂತಹ ವ್ಯಕ್ತಿ. ವೇದ ಅಂತ ಹೇಳಿದರೆ ವೇದಾಭಿಮಾನಿಗಳಾದ ವೇದ ಪ್ರತಿಪಾದ್ಯರಾದ ದೇವತೆಗಳು, ಆ ದೇವತೆಗಳು ಆತನ ಶರೀರದಲ್ಲಿರ್ತಾರೆ. ಆದ್ರಿಂದ ವಿಪ್ರ ಮನೆಗೆ ಬಂದ ಸ್ಥಿತಿಯಲ್ಲಿ ವೇದಾಧ್ಯಯನಶೀಲನಾದಂತಹ ವಿಪ್ರ ಗೃಹಕ್ಕೆ ಬಂದರೆ ಅವನ ಪಾದ ಪ್ರಕ್ಷಾಲನೆಯನ್ನು ಮಾಡಿದರೆ ಪಿತೃಗಳು ಪ್ರೀತರಾಗ್ತಾರೆ. ಆಪಃ ಪಾದಾವನೇ ಜನೇ ದ್ವಿಷಂತಂ ನಿರ್ದಹಂತುಮೇ ಅಂತ ಕೇಳಿಕೊಂಡು ಪಾದ ಪ್ರಕ್ಷಾಲನೆಯಿಂದ ಪಿತೃಗಳ ಪ್ರೀತಿ. ಯಾಕಂದರೆ ನಾಭಿಗಿಂತ ಕೆಳಗೆ ಪಿತೃಗಳ ಸ್ಥಿತಿ. ಅವರಿಗೆ ಆಸನವನ್ನು ಕೊಟ್ಟಿತು ಅಂತಾದರೆ ಅದರಿಂದ ಪಿತೃಗಳ ಪ್ರೀತಿ, ಅವರಿಗೆ ವಸ್ತ್ರದಾನವನ್ನು ಮಾಡಿತು ಅಂತಾದರೆ ಅದರಿಂದ ಪಿತೃಗಳ ಪ್ರೀತಿ, ಅವರ ಶಿರಸ್ಸಿಗೆ ಅದರ ಮೇಲೆ ಗಂಧಾದಿ ಉಪಚಾರಗಳಿಂದಾಗಿ ವಿಶ್ವೇ ದೇವತೆಗಳ ಪ್ರೀತಿ ಅಂತ. ಈ ಶ್ರಾದ್ದದಲ್ಲಿ ಪಿತೃದೇವತೆಗಳ ಆರಾಧನೆ ಮತ್ತು ವಿಶ್ವೇ ದೇವತೆಗಳ ಆರಾಧನೆ ಅಂತ 2 ಪ್ರಮುಖವಾದ ಆರಾಧನೆ ಇದೆ. ಆ 2 ಆರಾಧನೆಯೂ ಕೂಡ ಈ ವಿಪ್ರ ಅನ್ನುವ ಮುಖದಲ್ಲಿ ನಡೆಯುತ್ತೆ. ಆದ್ದರಿಂದ ವಿಪ್ರರಿಗೆ ಪಾದ ಪ್ರಕ್ಷಾಲನೋದಕವನ್ನು ಕೊಟ್ಟು ಆಸನ ವಸ್ತ್ರಾದಿಗಳನ್ನು ಕೊಟ್ಟು ಅವರನ್ನು ಆಸನದಲ್ಲಿ ಕೂಡಿಸಿ ಅವರಿಗೆ ಭೋಜನವನ್ನು ಕೊಡುವುದರಿಂದ ವಿಶ್ವೇ ದೇವತೆಗಳಿಗೂ ಜೊತೆಗೆ ಪಿತೃಗಳಿಗೂ ಕೂಡ ಪ್ರೀತಿಯಾಗುತ್ತೆ ಅನ್ನುವ ಕಾರಣದಿಂದ ಈ ಶ್ರಾದ್ದದಲ್ಲಿ ವಿಪ್ರ ಭೋಜನ ಅನ್ನುವುದು ಒಂದು ಅಂಗ. ಮತ್ತೊಂದು ಅಂಗ ಪಿಂಡ ಪ್ರದಾನ ಅನ್ನುವುದು ಮತ್ತೊಂದು ಅಂಗ.
ಇಲ್ಲಿ ವಿಶ್ವೇ ದೇವತೆಗಳ ಆರಾಧನೆ ಶ್ರಾದ್ದದಲ್ಲಿ ಯಾಕೆ ಬಂತು ಅನ್ನುವುದಕ್ಕೆ ಬ್ರಹ್ಮಾಂಡ ಪುರಾಣ ಹೇಳುವುದು, ಈ ಕಶ್ಯಪ ಮಹರ್ಷಿ ತನ್ನ ಪತ್ನಿಯಾದ ಪತ್ನಿಯಲ್ಲಿ ಒಟ್ಟು 10 ಜನ ದೇವತೆಗಳ ಜನನಕ್ಕೆ ಕಾರಣನಾಗ್ತಾನೆ. ಅಷ್ಟು ವಿಶ್ವ ಅನ್ನುವ ಪತ್ನಿಯಲ್ಲಿ ಜನಿಸಿದ ಆ 10 ಜನಕ್ಕೂ ಕೂಡ ವಿಶ್ವೇ ದೇವರು ಅಂತ ಹೆಸರು. ಆ ವಿಶ್ವೇ ದೇವತೆಗಳು ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಚತುರ್ಮುಖ ಕೇಳ್ತಾನೆ, ಏನು ಉದ್ದೇಶ? ಅವರು ಹೇಳ್ತಾರೆ, ಪಿತೃದೇವತೆಗಳ ಜೊತೆಗೆ ನಮಗೆ ಭಾಗ ಸಿಗುವ ಹಾಗೆ ನೀನು ಮಾಡಬೇಕು. ಆಗ ಅಲ್ಲಿ ಪಿತೃದೇವತೆಗಳು ಪ್ರತ್ಯಕ್ಷ ಆಗ್ತಾರೆ. ಚತುರ್ಮುಖ ತಥಾಸ್ತು ಅಂತ ಹೇಳುವುದಕ್ಕಿಂತ ಮುಂಚೆ ಪಿತೃದೇವತೆಗಳು ಮಾತಾಡ್ತಾರೆ. ಇದಕ್ಕೋಸ್ಕರ ಚತುರ್ಮುಖನ ಹತ್ರ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ನೀವು ಅಂದರೆ ಬಹಳ ಪ್ರೀತಿ, ಆದ್ದರಿಂದ ಪಿತೃದೇವತೆಗಳ ಆರಾಧನೆ ಎಲ್ಲೆಲ್ಲಿ ನಡೆಯುತ್ತೆ ಅದಕ್ಕಿಂತ ಮೊದಲು ನಿಮ್ಮ ಆರಾಧನೆ ನಡೆಯಲೇಬೇಕು. ನಿಮ್ಮ ಆರಾಧನೆ ನಡೆಯದೇ ಹೋದರೆ ನಾವು ಆಹಾರ ಸ್ವೀಕಾರ ಮಾಡುವುದಿಲ್ಲ ಅಂತ ಪಿತೃದೇವತೆಗಳು ಹೇಳ್ತಾರೆ. ಆಗ ಚತುರ್ಮುಖ ಮತ್ತೊಂದು ಮಾತು ಸೇರ್ತದೆ. ಯಾಕಂದ್ರೆ ಚತುರ್ಮುಖನ ಹತ್ರ ವರ ಕೇಳಿದ್ದು, ಇವರು ಮಧ್ಯದಲ್ಲಿ ಅಧಿಕ ಪ್ರಸಂಗ ಮಾಡಿದ್ದು ಈ ಪಿತೃಗಳು. ಆದ್ರಿಂದ ಚತುರ್ಮುಖ ಹೇಳ್ತಾನೆ, ನೀವು ಹೇಳಿದ್ದು ಸರಿ, ಪಿತೃಗಳೇ ಅನುಜ್ಞೆ ಕೊಟ್ಟಿದ್ದಾರೆ. ವಿಶ್ವೇ ದೇವತೆಗಳಿಗೆ ಮೊದಲು ಪೂಜೆ, ಆಮೇಲೆ ಪಿತೃಗಳಿಗೆ ಪೂಜೆ. ಇದರಲ್ಲಿ ಇನ್ನೊಂದು ಮಾತು ಸೇರಬೇಕು, ಏನಂದ್ರೆ ಮೊದಲು ಪಿತೃಗಳ ಉದ್ವಾಸನೆ, ಆಮೇಲೆ ವಿಶ್ವೇ ದೇವತೆಗಳ ಉದ್ವಾಸನೆ ಅಂತ. ಹೀಗೆ ಹೆಚ್ಚು ಪೂಜೆ ವಿಶ್ವೇ ದೇವತೆಗಳಿಗೆ ಸಿಕ್ಕಿತು. ಮೊದಲು ವಿಶ್ವೇ ದೇವತೆಗಳಿಗೆ ಪೂಜೆ ಪ್ರಾರಂಭ ಮಾಡುವುದು, ಮಧ್ಯದಲ್ಲಿ ಪಿತೃಗಳಿಗೆ ಪೂಜೆ, ಆಮೇಲೆ ಕೊನೆಗೆ ಮೊದಲು ಪಿತೃಗಳನ್ನು ಕಳಿಸಿಕೊಡುವುದು, ಯಥಾಸ್ಥಾನಂ ಉದ್ವಾಸಯಾಮಿ ಅಂತ. ಆಮೇಲೆ ವಿಶ್ವೇ ದೇವತೆಗಳಿಗೆ ಮತ್ತೂ ಸ್ವಲ್ಪ ಪೂಜೆ ಮಾಡಿದ ಮೇಲೆ ವಿಸರ್ಜನೆ ಮಾಡುವುದು. ಇವತ್ತಿಗೂ ಕೂಡ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಇದೇ ಕ್ರಮ. ಎಲ್ಲ ಪುರಾಣಗಳು ಈ ವಿಷಯ ಹರಿವಂಶದಲ್ಲಾಗಲಿ ವಿಷ್ಣು ಪುರಾಣದಲ್ಲಾಗಲಿ ನಮಗೆ ಸಿಗದೇ ಇರತಕ್ಕಂಥ ವಿಷಯ ಇಲ್ಲಿ ಬಹಳ ಶ್ರಾದ್ದದ ಬಗ್ಗೆ ವಿಸ್ತಾರವಾಗಿ ಬಂದು ಹೋಗಿದೆ. ಹೀಗೆ ವಿಶ್ವೇ ದೇವತೆಗಳ ಆರಾಧನೆ ಮತ್ತು ಪಿತೃಗಳ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅದರ ಜೊತೆಗೆ 3 ಪಿಂಡ ಅನ್ನುವ ಪ್ರತೀಕದಲ್ಲಿ ಪಿತಾಮಹ ಪ್ರಪಿತಾಮಹ ಅಂತ ನಮ್ಮ ಹಿರಿಯರ 3 ತಲೆಯ ಹೆಸರನ್ನು ಹೇಳಿಕೊಂಡು, ಗೋತ್ರವನ್ನು ಹೇಳಿಕೊಂಡು, ಆ ಪಿಂಡ ಅನ್ನುವುದು ಒಂದು ಪ್ರತೀಕ ಅಂತ ಭಾವಿಸಿಕೊಂಡು ದೇವರ ಪೂಜೆಗೆ ಶಾಲಗ್ರಾಮ ಇರುವ ಹಾಗೆ, ಶಾಲಗ್ರಾಮ ಅನ್ನುವ ಪ್ರತೀಕದಲ್ಲಿ ಭಗವಂತನನ್ನು ಆರಾಧಿಸುವ ಹಾಗೆ ಈ ಪಿಂಡ ಅನ್ನುವ 3 ಪ್ರತೀಕಗಳನ್ನು ಮುಂದಿಟ್ಟುಕೊಂಡು ಅದರ ಒಳಗೆ ಭಗವಂತನ 3 ಸ್ವರೂಪಗಳನ್ನು, ವಸು ರುದ್ರ ಆದಿತ್ಯ ಅನ್ನುವ 3 ಗಣಗಳೇನಿದ್ದಾವೆ ಕಶ್ಯಪನಿಂದ ಬಂದಿರತಕ್ಕಂಥವುಗಳು, ಆ 3 ಗಣಗಳ ಒಳಗೆ ಇರತಕ್ಕಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ಭಗವಂತನ 3 ಸ್ವರೂಪವನ್ನು ಧ್ಯಾನಿಸಿಕೊಂಡು ಅಲ್ಲಿ ಮಾಡಿದ ಅರ್ಚನೆ, ಪಾರ್ವಣ ದೇವತಾ ಪೂಜೆ ಅಂತ ಕರೆಸಿಕೊಂಡಂತಹ ಅರ್ಚನೆ, ಅದು ಶಾಶ್ವತ ಪಿತೃಲೋಕಕ್ಕೆ ತಲುಪುವುದರ ಮೂಲಕ ಶಾಶ್ವತ ಪಿತೃದೇವತೆಗಳು, ಈಗ ಹೇಳಿದಂತಹ ಬರಿಹಿಷದ ಮೊದಲಾದಂತಹ ಪಿತೃಗಳು ಅದನ್ನು ಸ್ವೀಕರಿಸಿ ಚಂದ್ರನನ್ನು ಆಪ್ಯಾಯನ ಮಾಡ್ತಾರಂತೆ. ಚಂದ್ರಲೋಕದ ಮೇಲೆ ಪಿತೃಲೋಕ ಇದೆ, ಚಂದ್ರನಲ್ಲಿ ಆ ಶಕ್ತಿಯನ್ನು ತುಂಬುತ್ತಾರೆ. ಚಂದ್ರ ತನ್ನ ಕಿರಣದ ಮೂಲಕವಾಗಿ ಈ ಪಿತೃಗಳು, ಇವನ ತಂದೆ ದಾಸಪ್ಪನೋ ಸುಬ್ರಾಯನೋ ಇರ್ತಾರಲ್ಲ ತಂದೆ, ಆ ತಂದೆ ಆತ ಯಾವ ಜನ್ಮವನ್ನು ಪಡೆದಿದ್ದಾನೆ, ಅವನ ಮನೆಯಲ್ಲೇ ಕೋಳಿಯಾಗಿಯೋ ಹುಟ್ಟಿರ್ಲಿಕ್ಕೆ ಸಾಧ್ಯತೆ ಇರುತ್ತೆ, ಅಥವಾ ನರಕಕ್ಕೆ ಹೋಗಿರುವ ಸಾಧ್ಯತೆ ಇರುತ್ತೆ, ಇಲ್ಲವೋ ಸ್ವರ್ಗಕ್ಕೆ ಹೋಗಿರುವ ಸಾಧ್ಯತೆ ಇರುತ್ತೆ. ಎಲ್ಲೆಲ್ಲಿ ಇದ್ದಾರೋ ಅವರಿಗೆ ಆ ಕಾಲಕ್ಕೆ ಉಚಿತವಾದಂತಹ ಆಹಾರದ ಸ್ವರೂಪದಲ್ಲಿ ಅದನ್ನು ಬದಲಾಯಿಸಿ ಆ ಚಂದ್ರಕಿರಣ, ಅದಕ್ಕೆ ಸುಷುಮ್ನ ಅಂತ ಹೆಸರು, ಸುಷುಮ್ನ ಅನ್ನುವ ಕಿರಣದ ಮೂಲಕ ಆಯಾಯ ಜೀವಿಗಳನ್ನು ಆಪ್ಯಾಯನ ಮಾಡ್ತಾರೆ. ತನ್ಮೂಲಕವಾಗಿ ಆ ಪಿತೃಗಳಿಗೆ ಹೆಚ್ಚು ವಿಶೇಷ ಪ್ರಾಪ್ತಿ ಇಲ್ಲ. ಪಿತೃಗಳ ಆರಾಧನೆಯನ್ನು ಮಾಡಿದಂತಹ ಈ ಕುಟುಂಬಕ್ಕೆ, ಈ ಸಪಿಂಡನಿಗೆ ಪಿಂಡ ಪ್ರದಾನ ಮಾಡಿರತಕ್ಕಂತಹ ವ್ಯಕ್ತಿಯ ಕುಟುಂಬಕ್ಕೆ ಪ್ರಜಾ ಸಂಪತ್ತನ್ನು, ಅವಿಚ್ಛಿನ್ನವಾದ ಪ್ರಜಾ ಸಂತತಿಯ ಅವಿಚ್ಛಿನ್ನತೆಯನ್ನು ಮತ್ತು ಸಂತತಿಯಲ್ಲಿ ಸದ್ವಿದ್ಯೆ ಸದ್ಬುದ್ಧಿಗಳನ್ನು, ಜೊತೆಗೆ ಆತನಿಗೆ ಹೆಚ್ಚು ಹೆಚ್ಚು ದೇವತಾರಾಧನೆಯಲ್ಲಿ ಶ್ರದ್ಧೆಯನ್ನು ಕೂಡ ಕರುಣಿಸ್ತಾರೆ ಅನ್ನುವ ವಿಷಯದ ಜೊತೆಗೆ ಇವತ್ತು ಬ್ರಹ್ಮಾಂಡ ಪುರಾಣದ ಮುಂದಿನ ಕಥಾಭಾಗದ ಚಿಂತನೆಯನ್ನು ನಡೆಸೋಣ. ಪಿತೃಗಳ ಆರಾಧನೆಯ ಒಳಮರ್ಮದ ಅನೇಕ ವಿಷಯಗಳ ನಿರೂಪಣೆ ಇಲ್ಲಿ ಬಂದಿದೆ. ಶ್ರಾದ್ದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು, ಅಲ್ಲಿ ಏನು ಬಳಸಬೇಕು ಏನು ಬಳಸಬಾರದು ಅನ್ನುವುದನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಚಿಂತಿಸಿದ್ದಾರೆ. ಕೆಲವೊಂದು ವಸ್ತುಗಳು ಪ್ರತಿನಿತ್ಯ ಉಪಯೋಗಕ್ಕೆ ಬರುವಂಥವುಗಳು ಶ್ರಾದ್ದದ ದಿವಸ ನಿಷಿದ್ಧಗಳಾಗ್ತವೆ. ಪ್ರತಿನಿತ್ಯ ಉಪಯೋಗಿಸಬಾರದ ವಸ್ತುಗಳನ್ನಂತೂ ಅವತ್ತು ಉಪಯೋಗಿಸುವ ಹಾಗೆಯೇ ಇಲ್ಲ. ಅಂತಹ ವಿಷಯಗಳನ್ನು ಲಶುನಂ ಗೃಂಜನಂ ಚೈವ ಪಲಾಂಡುಂ ಪಿಂಡಮೂಲಕಂ ಕರಂಭಾದ್ಯಾನಿ ಚಾನ್ಯಾನಿ ಹೀನಾನಿ ರಸಗಂಧತಃ ಶ್ರಾದ್ದಕರ್ಮಣಿ ವರ್ಜ್ಯಾನಿ, ಕೆಲವೆಲ್ಲ ಶ್ರಾದ್ದಕರ್ಮದಲ್ಲಿ ತೀರಾ ನಿಷಿದ್ಧಗಳು ಅಂತ.
ಲಶುನ, ಗೃಂಜನ, ಪಲಾಂಡು, ಪ್ರಸಿದ್ಧವಾದ ಈರುಳ್ಳಿ, ಬೆಳ್ಳುಳ್ಳಿ ಇವುಗಳೆಲ್ಲವೂ ಸಂಪೂರ್ಣ ನಿಷಿದ್ಧವಾದವುಗಳು ಅಂತ ಅದಕ್ಕೆ ಕಾರಣ ಕೊಟ್ಟು ಹೇಳುತ್ತೆ. ಅದು ಇಲ್ಲಿಯ ವಿಶೇಷ. ಎಲ್ಲ ಕಡೆಯಲ್ಲೂ ಪ್ರತಿನಿತ್ಯವೂ ಅದನ್ನು ಭಕ್ಷಣ ಮಾಡಬಾರದು. ಯಾಕಂದರೆ ಅದನ್ನು ಭಕ್ಷಣ ಮಾಡಿತು ಅಂತೇಳಿದರೆ ಶರೀರ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತದೆ. ಆದರೆ ಅದು ಮನಸ್ಸಿನಲ್ಲಿ ಏಕಾಗ್ರತೆಗೆ ಹಾಗೂ ಉಚ್ಚಾರಣ ಶಕ್ತಿಯಲ್ಲಿ ವೇದದ ಸ್ಪಷ್ಟೋಚ್ಚಾರಣೆಗೆ ಪ್ರತಿಬಂಧಕಗಳಾಗಿ ನಿಲ್ತಾವೆ. ಯಾವುದು ಮಾನಸಿಕವಾಗಿ ದೌರ್ಬಲ್ಯವನ್ನು ಉಂಟು ಮಾಡತಕ್ಕಂಥವುಗಳು, ಯಾವ ಆಹಾರವನ್ನು ಸ್ವೀಕರಿಸಿದರೆ ಮನಸ್ಸು ವೈಷಯಿಕ ಸುಖಭೋಗಗಳ ಕಡೆಗೆ ವಾಲುತ್ತೋ ಅಂಥ ವಸ್ತುಗಳನ್ನು ತ್ಯಾಗ ಮಾಡಿ ಅಂತ ವೇದದ ಮಾರ್ಗದಲ್ಲಿ ಸಾಗತಕ್ಕಂತಹ ವ್ಯಕ್ತಿಗಳಿಗೆ ಶಾಸ್ತ್ರ ವಿಧಾನ ಮಾಡಿದೆ. ಅಂಥವುಗಳಲ್ಲಿ ಈ ಲಶುನ, ಪಲಾಂಡು ವೈದ್ಯಶಾಸ್ತ್ರದಲ್ಲಿ ಸರ್ವೌಷಧ, ದಿವ್ಯೌಷಧ ಅಂತ ಕರೆಸಿಕೊಂಡಂತಹ ಈರುಳ್ಳಿ, ಬೆಳ್ಳುಳ್ಳಿಗಳೆಲ್ಲ ಔಷಧಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ವಿನಿಯುಕ್ತಗಳಾದರೂ ಪ್ರತಿನಿತ್ಯದ ಸೇವನೆಯಲ್ಲಿ ನಿಷಿದ್ಧವಾಗಿದ್ದಾವೆ. ಶ್ರಾದ್ದದಲ್ಲೂ ಅದನ್ನು ಉಪಯೋಗಿಸಬೇಡಿ ಅನ್ನುವ ಮಾತು ಬಂತು. ಯಾಕೆ ಅಂತ ಬ್ರಹ್ಮಾಂಡ ಒಂದು ಕಾರಣ ಕೊಡುತ್ತೆ. ಕಾರಣಂಚಾತ್ರ ವಕ್ಷ್ಯತೆ ಅಂತ. ಏನಂದರೆ, ಹಿಂದೆ ದೇವತೆಗಳು ಮತ್ತು ಅಸುರರು ಯುದ್ಧ ಮಾಡುವಾಗ ಅಸುರರಿಗೆ ಅಧಿಪತಿಯಾಗಿ ಬಲಿ ಮಹಾರಾಜ ಇದ್ದ. ಪ್ರಹ್ಲಾದ ರಾಜನ ಮಗನ ಮೊಮ್ಮಗ. ಈ ಬಲಿ ಮಹಾರಾಜ ಯುದ್ಧ ಮಾಡ್ತಾ ಇರುವ ಹೊತ್ತಿಗೆ ದೇವತೆಗಳ ಶಸ್ತ್ರದಿಂದಾಗಿ ಆತನ ಶರೀರಲ್ಲಿ ಗಾಯವಾದ ಸ್ಥಿತಿಯಲ್ಲಿ ಅವನ ಮಧ್ಯಭಾಗದ ಗಾಯದಿಂದ ಕೆಳಗೆ ಬಿದ್ದ ರಕ್ತದಿಂದ ಈರುಳ್ಳಿ, ಬೆಳ್ಳುಳ್ಳಿಗಳು ಹುಟ್ಟಿದುವು ಅಂತ ಒಂದು ವಿಶಿಷ್ಟವಾದ ವಿಚಾರ ಇಲ್ಲಿ ಬಂದಿದೆ. ಅದು ಎಲ್ಲಿಂದ ಹುಟ್ಟಿತು ಈರುಳ್ಳಿ, ಬೆಳ್ಳುಳ್ಳಿ ಅಂದರೆ, ಬಲೇಹೇ ಸುರೈಹಿ ಶರೈಸ್ತು ವಿಕ್ಷತಾತ್ ಅಂಗಾತ್ ಪತಿತಾಹ ರಕ್ತ ಬಿಂದವಃ ತತ ಏತಾನಿ ಜಾತಾನಿ ಲಶುನಾದೀನಿ ಸರ್ವಶಃ ಅಂತ. ಅದು ಹುಟ್ಟಿದ್ದು ದೈತ್ಯನೆನಿಸಿದ ಬಲಿಯ ಶರೀರದ ರಕ್ತದಿಂದ ಹುಟ್ಟಿದ್ದು. ಮೊನ್ನೆ ಒಂದು ಸಲ ಖರ್ಜೂರ ಹೇಗೆ ಹುಟ್ಟಿತ್ತು ಅಂತ ಬಂದಿತ್ತು. ಖರ್ಜೂರ ಹುಟ್ಟಿದ್ದು ಅದು ಶುಕ್ರಾಚಾರ್ಯರ ಮಗನ ಮಕ್ಕಳ ತಲೆ ನೆಲಕ್ಕೆ ಬಿದ್ದಾಗ ಖರ್ಜೂರ ಅಲ್ಲಿ ಹುಟ್ಟಿತು ಅಂತ. ಅಷ್ಟು ಮಾತ್ರದಿಂದ ಖರ್ಜೂರ ನಿಷಿದ್ಧವಾಗಿಲ್ಲ. ಖರ್ಜೂರ ದೇವತಾರ್ಚನೆಯಲ್ಲಿ ದೇವತೆಗಳಿಗೆ ನೈವೇದ್ಯ ಮಾಡುವಾಗ ಅನ್ನಾದಿ ಪಾಯಸ ಮುಖಾನಿ ವಿಶುದ್ಧಿಮಂತಿ ಅಲ್ಲಿ ಖರ್ಜೂರವನ್ನು ಹೇಳ್ತಾರೆ. ಇನ್ನು ಬೀಜಪೂರಾಮ್ರ ಪನಸ ಖರ್ಜೂರ ಕದಲೀಫಲಂ ನಾರಿಕೇಲಂ ದಾಡಿಮಂಚ ಗೃಹಾಣ ಬದರಂ ಪ್ರಭೋ ಅಂತ ದೇವತೆಗೆ ಹೇಳಬೇಕಾದ್ರೆ ಖರ್ಜೂರವನ್ನು ದೇವರಿಗೆ ನೈವೇದ್ಯ ಮಾಡುವುದಕ್ಕೆ ವಿಧಾನ ಇದೆ. ಆದರೆ ಒಬ್ಬ ದೈತ್ಯನ ಶರೀರದಿಂದ ರಕ್ತದ, ಅದು ಮಧ್ಯಭಾಗದ ರಕ್ತದಿಂದ ಕೆಳಗೆ ಬಿದ್ದು ಆ ರಕ್ತದಿಂದಾಗಿ ಹುಟ್ಟಿದಂತಹ ಇದು ಶ್ರಾದ್ದಕರ್ಮಣಿ ಸುತರಾಂ ವರ್ಜ್ಯವಾಗಿರತಕ್ಕಂಥದ್ದು ಅಂತ ಅನೇಕ ವರ್ಜ್ಯ ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ. ಅದರ ಜೊತೆಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಶ್ರಾದ್ದದ ಮಧ್ಯದಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಅನೇಕ ಸಂದರ್ಭದಲ್ಲಿ ಮಾತಾಡುವುದನ್ನು ನಿಷೇಧ ಮಾಡ್ತಾರೆ. ವಿಶೇಷವಾಗಿ ಉಪನ್ಯಾಸ ಆಗ್ತಾ ಇರಬೇಕಾದ್ರೆ ಮಾತಾಡಬೇಡಿ ಅಂತ ಒಂದು ವಿಧಿ ಉಂಟು. ಪ್ರಧಾನವಾಗಿ 3 ಸಂದರ್ಭದಲ್ಲಿ ಮಾತಾಡಬೇಡಿ ಅನ್ನುವುದನ್ನು ಹೇಳ್ತಾರೆ. ಒಂದು, ಸ್ನಾನ ಮಾಡುವಾಗ ಮಾತಾಡಬೇಡಿ, ಊಟ ಮಾಡುವಾಗ ಮಾತಾಡಬೇಡಿ, ಹೋಮ ಮಾಡುವಾಗ ಮಾತಾಡಬೇಡಿ. ಏನು ಮಾತಾಡಿದರೆ ಅಂತ ಕೇಳಿದರೆ ಅದಕ್ಕೆ ಎಚ್ಚರ ಕೊಡ್ತಾರೆ. ಸ್ನಾನ ಮಾಡುವಾಗ ಮಾತಾಡಿದಿರಿ ಅಂತಾದರೆ ವರುಣದೇವ ಶಕ್ತಿಯನ್ನು ಅಪಹರಿಸ್ತಾನೆ. ಹೋಮ ಮಾಡುವಾಗ, ದೇವಾರ್ಚನೆ ಮಾಡುವಾಗ, ಪಿತ್ರರ್ಚನೆ ಮಾಡುವಾಗ ಮಾತಾಡಿದಿರಿ ಅಂತಾದರೆ ಅಗ್ನಿದೇವ ಸಂಪತ್ತನ್ನು ಅಪಹರಿಸ್ತಾನೆ. ಭೋಜನದ ಕಾಲದಲ್ಲಿ ಮಾತಾಡಿದಿರಿ ಅಂತಾದರೆ ಮೃತ್ಯುದೇವ ಅಂದರೆ ಯಮ ನಿಮ್ಮ ಆಯುಷ್ಯವನ್ನು ಅಪಹರಿಸ್ತಾನೆ. ಸ್ನಾಸ್ಯತೋ ವರುಣಶಕ್ತಿಂ ಜುಹ್ವತಃ ಅಗ್ನಿ ಶ್ರಿಯಂ ಹರೇತ್ ಭುಂಜತೋ ಮೃತ್ಯುರಾಯುಷ್ಯಂ ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ. ಈ 3 ಸಂದರ್ಭದಲ್ಲಾದರೂ ಮಾತಾಡದೇ ಇರಿ ಅಂತ ಆದೇಶವನ್ನು ಕೊಟ್ಟರು. ಚಿಕ್ಕ ಮಕ್ಕಳಿಗೆ ಉಪನಯನ ಆದ ಕೂಡಲೇ ಆದೇಶ ಬರುತ್ತೆ, ಊಟ ಮಾಡುವಾಗ ಮಾತಾಡಬೇಡ. ಎಲ್ಲಿಯ ತನಕ ಅಂದರೆ ಉಪಕರ್ಮದ ತನಕ. ಅಲ್ಲಿಯ ತನಕ ಮಾತಾಡಬಾರ್ದು. ಎಲೆಯಲ್ಲಿಟ್ಟ ಕೈಯನ್ನು ಎತ್ತಬಾರ್ದು. ವಿಧಿ ಇರುವುದು ಕೈಯಲ್ಲಿ ಯಾರಿಗೂ ಹೊಡಿಬಾರ್ದು ಅಂತ. ಅದು ಅರ್ಥ ಆಗೋಲ್ಲ. ಎಲೆಯಿಂದ ಕೈ ತೆಗೆದರೆ ಇನ್ನೊಬ್ಬರಿಗೆ ಹೊಡೆಯುವುದಕ್ಕೋ ಚಿವುಟುವುದಕ್ಕೋ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಎಲೆಯಲ್ಲೇ ಕೈ ಇರಬೇಕು ಅನ್ನೋ ವಿಧಿಗಳೆಲ್ಲ ಎಲ್ಲಿಯ ತನಕ ಅಂದರೆ ತಂದೆ ಹೇಳಿಕೊಡ್ತಾನೆ, ಉಪಕರ್ಮದ ತನಕ ಅಂತ. ಯಾವ ಶಾಸ್ತ್ರದಲ್ಲ ಹಾಗಿಲ್ಲ. ಉಪಕರ್ಮದ ತನಕ ಮಾತ್ರ ಊಟದಲ್ಲಿ ಮಾತಾಡಬಾರ್ದು ಅಂತ. ಯಾವತ್ತೂ ಊಟದಲ್ಲಿ ಮಾತಾಡಬೇಡ ಅನ್ನೋ ವಿಧಿಯನ್ನು ಶಾಸ್ತ್ರ ಹೇಳಿದೆ. ಯಾಕಂದರೆ ಮಾತಾಡದೇ ಇರುವಿಕೆ ಅನ್ನುವ ಶಬ್ದಕ್ಕೆ ಅರ್ಥ ಮೌನ, ಅನ್ನುವ ಶಬ್ದಕ್ಕೆ ಅರ್ಥ ಮನನ ಅಂತ, ಭಗವಂತನ ಚಿಂತನೆ. ನಾವು ಮಾತಾಡ್ತಾ ಇದ್ದಾಗ ಚಿಂತನೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ವಿಚಾರ ಮಾಡದೇ ಇರುವವ ನಿರಂತರ ಮಾತಾಡ್ತಾ ಇರ್ತಾನೆ ಅಂತ ಒಂದು ಪಾಶ್ಚಾತ್ಯ ಗಾದೆ ಇದೆ. ಯಾರು ನಿರಂತರ ಮಾತಾಡ್ತಾ ಇರ್ತಾನೋ ಅವನು ವಿಚಾರವೇ ಮಾಡಿ ಮಾತಾಡುವುದಿಲ್ಲ ಅಂತ. ಆ ಮಾತಾಡ್ತಾ ಇರುವ ಸ್ಥಿತಿಯಲ್ಲಿ ಚಿಂತನೆ ಮಾಡುವುದು ಸಾಧ್ಯವಾಗುವುದಿಲ್ಲ.
ಅದಕ್ಕೋಸ್ಕರ ಮೌನದ ವಿಧಿಯನ್ನು ಎಲ್ಲಿ ಚಿಂತನೆಗೆ ಪ್ರಾಧಾನ್ಯ ಉಂಟೋ ಅಂತ ತುದಿಯಲ್ಲಿ ಸಹಸ್ರಾರದಲ್ಲಿ ಕುಳಿತಂತಹ ಭಗವಂತನ ವಾಸುದೇವ ಸ್ವರೂಪ, ಆ ವಾಸುದೇವ ಸ್ವರೂಪಕ್ಕೆ ಪುರುಷ ಸೂಕ್ತಾದಿ ಮಂತ್ರಾದಿ ಚಿಂತನೆಯ ಜೊತೆಗೆ ನಾವು ಅಭಿಷೇಕವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಭಾವ. ನಿನ್ನೆ ಪೂಜ್ಯ ಶ್ರೀಗಳವರು ಹೇಳಿದ ಹಾಗೆ ಇದು ಒಂದು ರಥದ ಕಲ್ಪನೆ. ರಥದ ಒಳಗಿರ್ತಕ್ಕಂತಹ ಕುಳಿತ ಕೇಶವ, ಆ ಕೇಶವನಿಗೆ ನಾವು ಅಭಿಷೇಕ ಮಾಡ್ತಾ ಇದ್ದೇವೆ ಅನ್ನುವ ಚಿಂತನೆ. ಸ್ನಾನ ಅನ್ನುವುದು ದೊಡ್ಡ ಯಜ್ಞ. ಆ ಸ್ಥಿತಿಯಲ್ಲಿ ಅವಭೃತ ಅನ್ನುವ ಯಜ್ಞದಲ್ಲಿ ಮಾತಾಡಬೇಡ. ಯಾಕಂದ್ರೆ ಮಾತಾಡ್ತಾ ಇದ್ರೆ ಯಾವುದೋ ಹೆಚ್ಚೆಲ್ಲ ಮಾತಾಡೋದು. ಈಗ ಸ್ನಾನದ ಹೊತ್ತಿಗೆ ಬಾತ್ರೂಮ್ ಹತ್ರ ಹೋಗಿದ್ರೆ ಅವನು ಎಷ್ಟು ಮಾತಾಡ್ತಾನೆ ಅಂತ ಗೊತ್ತಾಗ್ತದೆ ಕಿವಿ ಕೊಟ್ರೆ. ಈ ಮಾತುಗಾರಿಕೆ ಶುರು ಆಗುವುದು, ಹೊರಗಡೆ ಯಾವುದನ್ನು ಹೇಳಲಿಕ್ಕೆ ಬರುವುದಿಲ್ಲೋ ಅದೆಲ್ಲ ಬಾತ್ರೂಮ್ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಮಾತಾಡಬೇಡ, ಮೌನವಾಗಿದ್ದು ಆ ಸ್ನಾನದ ಕಾಲದಲ್ಲಿ ಮಾಡಬೇಕಾದ ಅನುಸಂಧಾನವನ್ನು ಮಾಡುವಂತ ಶಾಸ್ತ್ರ ಎಚ್ಚರಿಸಿತು. ಅದರಲ್ಲಿ ಮತ್ತೊಂದು ಶ್ರಾದ್ದಕರ್ಮಣೀಚ ಅಂತ, ಶ್ರಾದ್ದಕರ್ಮದಲ್ಲಿ ಮಾತಾಡಬೇಡ. ಯಾಕಂದ್ರೆ ಅಲ್ಲಿ ಅನೇಕ ಅನುಸಂಧಾನಗಳಿಗೆ ಸಂಬಂಧಪಟ್ಟ ವಿಷಯಗಳಿದ್ದಾವೆ. ತುಂಬ ದೇವತಾ ಚಿಂತನೆ, ಪಿತೃದೇವತೆಗಳ ಆಲೋಚನೆ ಮಾಡತಕ್ಕಂಥದ್ದಿದೆ. ಅಲ್ಲಿ ಮಾತಾಡಬೇಡ. ಅದರಲ್ಲಂತೂ ಮಾತಾಡುವುದು ಅಂದರೆ ಯೋಗ್ಯ ಬ್ರಾಹ್ಮಣರಲ್ಲಿ, ಬ್ರಹ್ಮಜ್ಞಾನಿಗಳಲ್ಲಿ, ಭಗವಂತನಲ್ಲಿ, ದೇವರಲ್ಲಿ ಮಾತಾಡು. ಅದಕ್ಕೋಸ್ಕರ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳು. ಆದರೆ ಯಾರು ನಗ್ನರಿದ್ದಾರೆ ಅವರಲ್ಲಿ ಮಾತಾಡಬೇಡಿ. ನಗ್ನಾದೀನ್ ಭಗವನ್, ಯಾರು ಅವ ನಗ್ನಾದಯೋ ನಪಶ್ಯೇಯು ಶ್ರಾದ್ದಕರ್ಮ ವ್ಯವಸ್ಥಿತಂ. ಎಲ್ಲಿಯ ತನಕ ಅಂದರೆ ನಗ್ನಾದಿಗಳು ಶ್ರಾದ್ದ ಮಾಡ್ತಾ ಇದ್ದದ್ದನ್ನು ಅವರು ನೋಡಬಾರದು, ಅವರನ್ನು ಶ್ರಾದ್ದ ಮಾಡ್ತಾ ಇರತಕ್ಕಂತಹ ಶ್ರಾದ್ದಕರ್ತರು ನೋಡಬಾರದು ಅಂತ. ಆಗ ನಗ್ನಾದಿಗಳು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಬಟ್ಟೆ ಇಲ್ಲದೆ ಇದ್ದವರು ಅಂತ ನಮಗೆ ಅರ್ಥ ಆಗುತ್ತಲ್ಲ, ಅದಕ್ಕೋಸ್ಕರ ಶಾಸ್ತ್ರಕಾರ ಹೇಳ್ತಾರೆ ನಗ್ನಾದೀನ್ ಭಗವನ್ ಸಮ್ಯಕ್ ಆಚಕ್ಷ್ವ ಪರಿಪೃಚ್ಛತಃ. ಅದು ಯಾರು ನಗ್ನರು ಅಂದರೆ ಏನರ್ಥ? ಅದಕ್ಕೆ ಇದು ಬೃಹಸ್ಪತಿ ಸಂವಾದ ಸ್ವರೂಪದಲ್ಲಿ ಬರುತ್ತೆ. ಬೃಹಸ್ಪತಿ ರುವಾಚ ಅಂತ ಆತೇನು ಹೇಳ್ತಾನೆ ಅಂದರೆ, 3 ರೀತಿಯ ಬಟ್ಟೆ ಇಲ್ಲದೆ ಇದ್ದವರು ನಗ್ನರು. 3 ಬಟ್ಟೆ ಬೇಕಂತೆ. ಅದು ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮಲ್ಲಿ 3 ಬಟ್ಟೆ ಬೇಕು ಅಂತ. ಕಟಿಗೊಂದು, ಭುಜಕ್ಕೊಂದು, ಶಿರಸ್ಸಿಗೊಂದು ಅಂತ. ಅದು ಯಜ್ಞದ ಪ್ರಧಾನ ಕರ್ಮಗಳಲ್ಲಿ 3 ಬಟ್ಟೆಯನ್ನು ಶಾಸ್ತ್ರವೇ ವಿಧಾನ ಮಾಡುತ್ತೆ. ಕೆಲವು ಸಂದರ್ಭದಲ್ಲಿ 2 ಬಟ್ಟೆ ಸಾಕು. ಕಟಿಗೊಂದು ಬಟ್ಟೆ ಅಂದರೆ ಸೊಂಟಕ್ಕೆ ಸುತ್ತುವುದಕ್ಕೊಂದು ಬಟ್ಟೆ, ಮತ್ತೆ ಮೈ ಮೇಲೆ ಹೊದೆಯುವುದಕ್ಕೊಂದು, ಉತ್ತರೀಯಾರ್ಥಂ ದ್ವಿತೀಯಂ ಅಂತ, ಉತ್ತರೀಯಕ್ಕೋಸ್ಕರ 2ನೆಯ ಬಟ್ಟೆ. 3ನೆಯ ಬಟ್ಟೆ ತಲೆಗೆ ಮುಂಡಾಸು ಸುತ್ತುವುದಕ್ಕೋಸ್ಕರ, ಉಷ್ಣೀಷ ಟೊಪ್ಪಿ, ತಲೆಗೆ ಮುಂಡಾಸು ಸುತ್ತುವುದಕ್ಕೋಸ್ಕರ 3ನೆಯ ಬಟ್ಟೆ. ಹೀಗೆ ತಲೆಗೊಂದು, ಭುಜಕ್ಕೊಂದು, ಕಟಿಗೊಂದು ಅಂತ 3 ಬಟ್ಟೆ. ಅದು ಭಾರತೀಯ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ. ಕೆಲವು ಸಂದರ್ಭದಲ್ಲಿ ಹಾಗೆಯೇ ಇರಬೇಕು. ಒಂದು ಯಜ್ಞ ನಡೀತಾ ಇರಬೇಕಾದ್ರೆ ಯಜ್ಞದಲ್ಲಿ ಪೂರ್ಣಾಹುತಿ ಅನ್ನುವ ಪ್ರಧಾನ ಕರ್ಮ ನಡೆಯುವಾಗ ಆತ 2 ಬಟ್ಟೆ ಇಟ್ಟರೆ ಸಾಕಾಗುವುದಿಲ್ಲ. ತಲೆಗೆ ಮುಂಡಾಸು ಸುತ್ತಿಕೊಂಡೇ ಅವನು ಪೂರ್ಣಾಹುತಿಯನ್ನು ಹಾಕಬೇಕು. ಒಂದು ಯಜ್ಞದ ಪರಿಪೂರ್ಣ ಫಲವನ್ನು ಆತ ಸ್ವೀಕರಿಸುವ ಹೊತ್ತಿಗೆ ಆತ ತಲೆಗೊಂದು ಬಟ್ಟೆ ಹಾಕಿಕೊಂಡೇ ಅದನ್ನು ಸ್ವೀಕರಿಸಬೇಕು ಅಂತ. ಕೆಲವು ಸಂದರ್ಭದಲ್ಲಿ 3 ಬಟ್ಟೆಯ ನಿಯತ ವಿಧಿ ಇದೆ. ಉಳಿದ ಸಂದರ್ಭದಲ್ಲಿ 2 ಬಟ್ಟೆ ಇದ್ರೆ ಸಾಕು. ಅಂತೂ 3 ಬಟ್ಟೆ ಇಲ್ಲದೇ ಇದ್ದವ ನಗ್ನ ಅಂತ ಕರೆಸಿಕೊಳ್ತಾನೆ. ಯಾವುದು 3 ಬಟ್ಟೆ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಈ 3 ಬಟ್ಟೆ ಸರ್ವೇಷಾಂ ಏವ ಭೂತಾನಾಂ ತ್ರಯೀ ಸಂವರಣಂ ಸ್ಮೃತಂ ತಾಂ ಯೇ ತ್ಯಜಂತಿ ಸಮ್ಮೋಹಾತ್ ತೇವೈ ನಗ್ನಾದಯೋ ಜನಾಃ ಅಂತ. ಯಾರು 3 ವೇದಗಳನ್ನು ದೂರ ಬಿಟ್ಟಿದ್ದಾರೋ ಅವರಿಗೆ ನಗ್ನರು ಅಂತ ಹೆಸರು. ಯಾಕಂದ್ರೆ 3 ರೀತಿಯ ಬಟ್ಟೆಯೂ ಅವರಲ್ಲಿಲ್ಲ. ಪ್ರಧಾನವಾದ ಬಟ್ಟೆ ಅಂದರೆ ಅದು 3. ಉಪನಯನ ಕಾಲದಲ್ಲಿ ಹೊಟ್ಟೆಗೆ 3 ಸುತ್ತು ಹಗ್ಗ ಸುತ್ತುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಅನ್ನೋ 3 ವರ್ಣಗಳಲ್ಲೂ ಕೂಡ ಇದು ವಿಹಿತವಾಗಿರತಕ್ಕಂಥದ್ದು. 3 ಸುತ್ತಿನ ಹಗ್ಗ, ದರ್ಬೆಯ ಅಥವಾ ಮುಂಜಾ ಅನ್ನುವ ಹುಲ್ಲಿನಿಂದ ಮಾಡಿದ ಮೌಂಜಿಯನ್ನು ಹೊಟ್ಟೆಗೆ 3 ಸುತ್ತು ಸುತ್ತಾರೆ. ಸುತ್ತಬೇಕಾದರೆ ಹೇಳುವುದು ವೇದತ್ರಯೇಣ ಆವೃತೋಸ್ಮೀತಿ ಮನ್ಯೇತ ಅಂತ. ಈ 3 ಸುತ್ತು ಅದು 3 ವೇದದ ಬಂಧನ ಅಂತ ತಿಳಿ. ಅಂದರೆ 3 ವೇದದ ಬಟ್ಟೆಯನ್ನು ನಿನಗೆ ಸುತ್ತಿದ್ದೇನೆ ಅಂತ ಅರ್ಥ. ಆ 3 ವೇದ ಏನು ಹೇಳಿದೆ ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸು. 3 ವೇದ ಏನನ್ನು ನಿಷೇಧ ಮಾಡಿದೆ ಅದನ್ನು ಸರ್ವಥಾ ನಿನ್ನ ಜೀವನದಲ್ಲಿ ತ್ಯಾಗ ಮಾಡು. ಆಗ 3 ವೇದದ ಬಟ್ಟೆಯನ್ನು ನಾವು ಧರಿಸಿದ ಹಾಗೆ ಆಗುತ್ತೆ. 3 ವೇದದ ಬಟ್ಟೆಯನ್ನು ಧರಿಸುವುದು ಅಂದರೆ 3 ವೇದದ ಪುಸ್ತಕಗಳನ್ನು ವೇದಾಂತ ಬುಕ್ ಹೌಸಿಂದ ತಂದು ತಲೆಯ ಮೇಲೆ ಇಟ್ಟುಕೊಳ್ಳುವುದಲ್ಲ. 3 ವೇದಗಳ ಧಾರಣೆ ಅಂದರೆ 3 ವೇದಗಳನ್ನು ಅಧ್ಯಯನ ಮಾಡಿ ಅದರ ಅರ್ಥಜ್ಞಾನ ಆ ಅಧಿಕಾರದಲ್ಲಿರತಕ್ಕಂಥವರು, ಆ ಸ್ಥಿತಿಯಲ್ಲಿರುವುದು. ಉಳಿದವರು ವೇದ ಏನು ಹೇಳಿದೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಇದು ವೇದತ್ರಯ ಧಾರಣೆ. ಇದನ್ನು ಯಾರು ಮಾಡಿದ್ದಾನೆ ಅವನು ಅನಗ್ನ. ಅದು ಇಲ್ಲದೆ ಇದ್ದವನಿಗೆ ನಗ್ನ ಅಂತ ಹೆಸರು. ಇನ್ನು ಮತ್ತೆ ಕನಿಷ್ಠ ನಗ್ನಗಳನ್ನು ಹೇಳ್ತಾ ಹೋಗ್ತಾರೆ. ಯಶ್ಚ ಆರ್ದ್ರವಸ್ತ್ರಕಃ,
ಅನಾಚ್ಛಾದಿತ ಜಾನುಶ್ಚ, ತನ್ನ ಕಾಲು ಕಾಣಿಸುವ ಹಾಗೆ ಬಟ್ಟೆಯನ್ನು ಉಡತಕ್ಕಂಥವ, ಅರ್ಧಕ್ಕಿಂತ ಜಾಸ್ತಿ ಕಾಲು ಕಾಣಿಸುವ ಹಾಗೆ ಬರೀ ಚಿಕ್ಕ ಬಟ್ಟೆಯನ್ನು ಹುಟ್ಟಿರ್ತಕ್ಕಂತಹ ವ್ಯಕ್ತಿ, ಒದ್ದೆಯಾದ ಬಟ್ಟೆಯನ್ನು ಹುಟ್ಟಂತಹ ವ್ಯಕ್ತಿ, ಅವರೆಲ್ಲ ನಗ್ನರು ಅಂತ. ಸಾಮಾನ್ಯವಾಗಿ ಶ್ರಾದ್ದದಲ್ಲಿ ಒದ್ದೆ ಬಟ್ಟೆಯನ್ನು ಹುಟ್ಟೇ ಶ್ರಾದ್ದ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ ಅನೇಕ ಕಡೆಗಳಲ್ಲಿದೆ. ಆದರೆ ಬ್ರಹ್ಮಾಂಡ ಪುರಾಣ ಅದನ್ನು ಒಪ್ಪುವುದಿಲ್ಲ. ಆರ್ದ್ರ ವಸ್ತ್ರವನ್ನು ಹುಟ್ಟವನು ಕೂಡ ನಗ್ನ ಅಂತ ಕರೆಸಿಕೊಳ್ತಾನೆ ಅಂತ ಹೇಳ್ತಾರೆ. ಆರ್ದ್ರ ವಸ್ತ್ರ ತದಾ ನಗ್ನ ಅಂತ ಅಂದರೆ ನಗ್ನೋ ಮಲಿನ ವಸ್ತ್ರಕಃ, ಮಲಿನ ಕೆಟ್ಟ ಏನೇನೋ ಮಲಗಳನ್ನು ತುಂಬಿಸಿಕೊಂಡ ಬಹಳ ಕೊಳಚೆಯಾದ ವಸ್ತ್ರವನ್ನು ಹುಟ್ಟಿರ್ತಕ್ಕಂತಹ ವ್ಯಕ್ತಿ ಅವನು ನಗ್ನ. ನಗ್ನ ಸ್ಯಾತ್ ಸ್ಯೂತವಸ್ತ್ರಸ್ತು, ಸ್ಯೂತವಸ್ತ್ರ ಅಂದರೆ ಕತ್ತರಿಸಿ ಹೊಲಿದ ಬಟ್ಟೆಯನ್ನು ಹುಟ್ಟಿರ್ತಕ್ಕಂತಹ ವ್ಯಕ್ತಿ ಅವನು ನಗ್ನ ಅಂತ. ಹೀಗೆ ಅನೇಕ ನಗ್ನಗಳನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒದ್ದೆ ಬಟ್ಟೆಯನ್ನು ಕೂಡ ನಿಷೇಧ ಮಾಡುವುದರ ಮೂಲಕ ಶುದ್ಧ ಬಟ್ಟೆ ಬೇಕು. ಶುದ್ಧ ಬಟ್ಟೆ ಮೈಯನ್ನು ಮುಚ್ಚತಕ್ಕಂತಹ ಬಟ್ಟೆಯಾಗಿರಬೇಕು. ಅದು ಮಣ್ಣನ್ನು ಬೇಗ ಅಂಟಿಸಿಕೊಳ್ಳತಕ್ಕಂತಹ ಬಟ್ಟೆ ಆಗಿರಬಾರ್ದು. ಅದನ್ನು ಮೊದಲ ದಿವಸವೇ ಅಥವಾ ಪ್ರಾತಃ ಕಾಲದಲ್ಲೇ ಸ್ನಾನ ಮಾಡಿ ಒದ್ದೆಯಾದ ಬಟ್ಟೆಯನ್ನು ಹಾಗೆ ದುಷ್ಟ ಸಂಪರ್ಕ ಆಗದೇ ಇರುವ ಹಾಗೆ, ಮಲದ ಸಂಪರ್ಕ ಆಗದೇ ಇರುವ ಹಾಗೆ ಜಾಗೃತೆಯಾಗಿ ಹಾಕಿ ಒಣಗಿದ ಬಟ್ಟೆಯನ್ನು ಉಟ್ಟುಕೊಂಡು ಶ್ರಾದ್ದಾಚರಣೆಯನ್ನು ಮಾಡಬೇಕು ಅನ್ನುವ ಭಾವವನ್ನು ಸಾಮಾನ್ಯವಾಗಿ ಎಲ್ಲ ಶ್ರುತಿ ಸ್ಮೃತಿಗಳು ಕೂಡ ಹೇಳ್ತಾವೆ. ಆದರೆ ನೀರಿನಲ್ಲಿ ನಿಂತು ಮಾಡತಕ್ಕಂತಹ ತರ್ಪಣಾದಿ ಕರ್ಮಗಳಿಗೆ ಆರ್ದ್ರ ವಸ್ತ್ರವೇ ವಿಹಿತ. ಜಲದಲ್ಲಿ ನಿಂತೇ ಮಾಡುವ ಕರ್ಮಗಳಿಗೆ ಆರ್ದ್ರ ವಸ್ತ್ರ, ನೀರಿನಿಂದ ಹೊರಬಂದು ಮಾಡತಕ್ಕಂತಹ ಕರ್ಮಗಳಿಗೆಲ್ಲ ಅದು ಶುಷ್ಕ ವಸ್ತ್ರ, ಒಣಗಿದ ಪರಿಶುದ್ಧವಾದ ವಸ್ತ್ರವನ್ನು ಉಟ್ಟುಕೊಂಡು ಮಾಡಬೇಕು ಅಂತಕ್ಕಂತಹ ಭಾವವನ್ನು ಬ್ರಹ್ಮಾಂಡ ಪುರಾಣ ಕೊಡುತ್ತೆ. ಅದರ ಜೊತೆಗೆ ಶ್ರಾದ್ದಾಚರಣೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗಬೇಕು ಅಂತಾದರೆ ಅವನು ಜೀವನದಲ್ಲಿ ಪಂಚಯಜ್ಞಾಚರಣೆಯಲ್ಲಿ ನಿರತನಾಗಿರಬೇಕು ಅಂತ ಹೇಳುತ್ತೆ. ಪಂಚಯಜ್ಞಾಚರಣೆ ಜೀವನದಲ್ಲಿ ಪಂಚಯಜ್ಞ ನಿರಂತರ ನಡೀತಾ ಇದೆ ಅಂತಾದರೆ ಅವನು ಶ್ರಾದ್ದಾಚರಣೆಯ ಪೂರ್ಣ ಫಲವನ್ನು ಪಡಿತಾನೆ. ಪಂಚಯಜ್ಞ ಯಾವುದು ಅನ್ನೋದರ ವಿವರಣೆಯನ್ನು ವಿಸ್ತಾರವಾಗಿ ಬ್ರಹ್ಮಾಂಡ ಕೊಡುತ್ತೆ. ಇದು ಎಲ್ಲ ಕಡೆಯಲ್ಲೂ ಸಾಮಾನ್ಯ ಬರುತ್ತೆ. ಸಂಕ್ಷೇಪವಾಗಿ ನೋಡುವುದಾದರೆ ಪಂಚಯಜ್ಞ ಅಂದರೆ ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞಸ್ತತೈವ ಚ ಮನುಷ್ಯ ಭೂತಯಜ್ಞವು ಚ ಪಂಚಯಜ್ಞ ಪ್ರಕೀರ್ತಿತಾ. ಮೊದಲನೆಯದ್ದು ಬ್ರಹ್ಮಯಜ್ಞ, ಪ್ರತಿಯೊಬ್ಬನೂ ನಡೆಸಬೇಕಾದ ಚಾತುರ್ವರ್ಣ್ಯದಲ್ಲೂ ವಿಹಿತವಾದಂತಹ ಯಜ್ಞ ಅಂತ ಬ್ರಹ್ಮಾಂಡ ಹೇಳುತ್ತೆ. ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಇದನ್ನು ಪ್ರತಿಯೊಬ್ಬನೂ ನಡೆಸಬೇಕು. ಕಾರಣ ಏನು ಅಂತೇಳಿದರೆ, ತಾವು ಹುಟ್ಟಬೇಕಾದ್ರೆ ಸಾಲಗಾರರಾಗಿ ಹುಟ್ಟುತ್ತಾರಂತೆ. ಹುಟ್ಟಬೇಕಾದ್ರೆ ಸಾಲ ಉಂಟು. ಆ ಸಾಲವನ್ನು ನಿವೃತ್ತಿ ಮಾಡಬೇಕಾದ್ರೆ ಜಾಯಮಾನೋ ಹವೈ ಬ್ರಾಹ್ಮಣ ಸ್ತ್ರಿಭಿರ್ಣವಾ ಜಾಯತೆ ಯಜ್ಞೇನ ದೇವೇಭ್ಯ ಬ್ರಹ್ಮಚರ್ಯೇಣ ಋಷಿಭ್ಯ ಪ್ರಜಯಾ ಪಿತೃಭ್ಯ ಅಂತ. ಅವನು ಹುಟ್ಟಬೇಕಾದರೇನೆ 3 ಸಾಲಗಳನ್ನು ಹೊತ್ತುಕೊಂಡು ಹುಟ್ಟಿದ್ದಾನೆ. 3 ಅನ್ನುವುದು ಒಂದು ಉಪಲಕ್ಷಣ, ಅದರ ಜೊತೆಗೆ 2 ಸೇರಿಸಬೇಕು. 5 ಸಾಲಗಳು ಅವನ ತಲೆಯ ಮೇಲೆ ಇದ್ದಾವೆ. ಮೊದಲನೆಯ ಸಾಲ ಅಂದರೆ ಋಷಿಗಳು ಮತ್ತು ದೇವತೆಗಳ ಮೇಲಿನ ಸಾಲ. ದೇವತೆಗಳು ನಮಗೆ ಕೊಟ್ಟದ್ದಕ್ಕೆ ಪ್ರತಿ ನಾವು ಕೊಡಲಿಲ್ಲ, ಕೊಡುವಂಥದ್ದು ಉಳ್ಕೊಂಡಿದೆ. ಅದರಿಂದ ನಮ್ಮಲ್ಲಿ ಸಾಲಗಾರರಾಗಿ ನಾವು ನಿಂತಿದ್ದೇವೆ. ಏನು ದೇವತೆಗಳು ಕೊಟ್ಟದ್ದು ಅಂದರೆ ಈ ಸುಂದರವಾದ ಶರೀರ ಕೊಟ್ಟಿದ್ದಾರೆ. ಆ ಶರೀರ ಬದುಕುವುದಕ್ಕೆ ಬೇಕಾದ ಗಾಳಿ, ಬೆಂಕಿ, ಭೂಮಿ, ನೀರು, ಆಕಾಶ ಎಲ್ಲವನ್ನೂ ದೇವ ಕೊಟ್ಟಿದ್ದಾನೆ. ನಮ್ಮ ಬದುಕಿಗೆ ಬೇಕಾದದ್ದು ನಾವು ಸಂಪಾದಿಸಿದ್ದು ಅತ್ಯಲ್ಪ. ನಾವು ಸಂಪಾದಿಸಿದ್ದೇವೆ ಅಂತ ಹೇಳುವುದಕ್ಕೆ ಮುಂಚೆ ಸಂಪಾದಿಸುವುದಕ್ಕೆ ಬೇಕಾದದ್ದನ್ನೆಲ್ಲ ಕೊಟ್ಟದ್ದು ಭಗವಂತ. ಆದ್ದರಿಂದ ದೇವನ ಒಂದು ದೊಡ್ಡ ಋಣ ನಮ್ಮ ಮೇಲೆ ನಿಂತಿದೆ. ಅದನ್ನು ಪರಿಹರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ದೇವಯಜ್ಞವನ್ನು ಪ್ರತಿನಿತ್ಯ ಆಚರಿಸು ಅಂತ ಹೇಳಿದರು. ದೇವಯಜ್ಞ ಅಂದರೆ ದೇವತಾರ್ಚನ, ಭಗವಂತನ ಪೂಜೆ. ಪ್ರಾತಃ ಕಾಲದಲ್ಲಿ ಕಿಂಚಿತ್ತು ಸ್ವಲ್ಪ ಹೊತ್ತನ್ನಾದರೂ ಇದು ದೇವರ ಆರಾಧನೆಗೋಸ್ಕರ ಅಂತ ಇಡಬೇಕು. ಯಾರು ನಮಗೆ ಇವೆಲ್ಲವನ್ನೂ ಕೊಟ್ಟು ನಮ್ಮನ್ನು ಸಲಹುತ್ತಾ ಇದ್ದಾನೋ ಅಂತಹ ಶ್ರೇಷ್ಠ ಶಕ್ತಿಗೆ, ನಮ್ಮನ್ನು ಪಾಲಿಸತಕ್ಕಂತಹ ಜಗತ್ ಪಿತೃವಿಗೆ ನಮ್ಮದು ಒಂದು ನಮಸ್ಕಾರ, ಒಂದು ಕೃತಜ್ಞತೆಯನ್ನು ಅರ್ಪಿಸತಕ್ಕಂಥದ್ದು ಅದು ದೇವಪೂಜೆ ಅಂತ ಕರೆಸಿಕೊಳ್ಳುತ್ತೆ. ದೇವಾರ್ಚನಂ ಅಂತ. ಮತ್ತೊಂದು, ನಾವು ದೊಡ್ಡ ಸಾಲಗಾರರಾಗಿರುವುದು ಋಷಿ ಮುನಿಗಳಿಗೆ. ಇವತ್ತು ಸುಸಂಸ್ಕೃತರಾಗಿ ನಾವು ಬಾಳುವುದಕ್ಕೆ ನಮ್ಮ ಈ ಪ್ರಾಚೀನ ಸಂಸ್ಕೃತಿ, ಅಪೌರುಷೇಯ ಸಂಸ್ಕೃತಿ ಅಂತ ನಾವು ಏನು ಕರೀತೇವೆ, ಈ ಸಂಸ್ಕೃತಿಯನ್ನು ನಮಗೆ ಕೊಟ್ಟವರು ಋಷಿ ಮುನಿಗಳು. ಇವತ್ತು ಸಮಗ್ರ ಪ್ರಪಂಚ ಭಾರತದ ಕಡೆಗೆ ಜ್ಞಾನಕ್ಕೋಸ್ಕರ ಹಾತೆರೆದು ಕಾಯ್ತಾ ಇದೆ. ಇಷ್ಟು
ಪ್ರಾಚೀನವಾದ, ಇಷ್ಟು ಸುಂದರವಾದ, ಯಾವತ್ತೂ ಅಲುಗಾಡಿಸಲು ಸಾಧ್ಯವೇ ಇಲ್ಲದೆ ಸುದೃಢವಾಗಿ ನಿಲ್ಲಬಲ್ಲ ಜ್ಞಾನವನ್ನು ಕೊಟ್ಟವರು ನಮ್ಮ ಪ್ರಾಚೀನ ಋಷಿಮುನಿಗಳು. ಅವರು ರಚನೆ ಮಾಡಿದ್ದಲ್ಲ, ಅವರು ಭಗವಂತನ ಕುರಿತಾಗಿ ತಪಶ್ಚರ್ಯೆಯನ್ನು ಮಾಡ್ತಾ ಮಾಡ್ತಾ ತಪಶ್ಚರ್ಯೆಯ ಎತ್ತರದ ಸ್ಥಿತಿಯಲ್ಲಿ ಕಂಡುಕೊಂಡ ಮಂತ್ರಗಳಿದ್ದವರು. ಅವರು ಸಾಕ್ಷಾತ್ಕೃತ ಧರ್ಮರು. ಧರ್ಮಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ವೇದಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಸಾಕ್ಷಾತ್ಕೃತವಾದ ವೇದವನ್ನು ಹಾಗೆ ಹೇಳಿದರು. ಕೆಲವು ಸಂದರ್ಭದಲ್ಲಿ ವೇದವನ್ನೇ ಹೇಳಿದರೆ ಇವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿ ವೇದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದು ಸ್ಮೃತವಾದಾಗ ಸ್ಮೃತಿ ರೂಪದಲ್ಲಿ ಹೊರಗೆ ಕೊಟ್ಟರು. ಹೀಗೆ ಶ್ರುತಿ ಸ್ಮೃತಿಗಳನ್ನು ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ಇವತ್ತು ಸುಂದರವಾದ ಸುಸಂಸ್ಕೃತವಾದ ಜೀವನದಲ್ಲಿ ಸಾಕ್ತಾ ಇದ್ದೇವೆ. ಇದಕ್ಕೋಸ್ಕರ ಋಷಿಗಳಿಗೆ ನಾವು ಸಾಲಗಾರರಾಗಿದ್ದೇವೆ. ಅವರಿಗೆ ಪ್ರೀತಿಯನ್ನು ಸಂಪಾದಿಸಬೇಕು. ಅದು ಹೇಗೆ ಅಂದರೆ ಕಷ್ಟ ಇಲ್ಲ ಅಂತೆ, ಅವರು ಏನು ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಂಡು ಹೋದರೆ ಸಾಕು. ಇದು ಋಷಿಗಳಿಗೆ ನಾವು ಅರ್ಪಿಸತಕ್ಕಂತಹ ಪ್ರತಿಋಣ. ಋಷಿಗಳು ನಮಗೆ ಕೊಟ್ಟಿದ್ದಾರಲ್ಲ ಶ್ರುತಿ ಸ್ಮೃತಿಗಳು, ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದಕ್ಕೆ ಬ್ರಹ್ಮಯಜ್ಞ ಅಂತ ಹೆಸರು. ಬ್ರಹ್ಮಯಜ್ಞ ಅಂತೇಳಿದರೆ ಋಷಿಮುನಿಗಳು ನಮಗೆ ಇವತ್ತು ಕೊಟ್ಟಿರತಕ್ಕಂತಹ ವೇದಾಂಗ ವೇದಾಂತಗಳನ್ನು ಪ್ರತಿನಿತ್ಯ ಅಧ್ಯಯನ ಮಾಡುವುದು. ಇವತ್ತು ಅಧ್ಯಯನ ಮಾಡುವುದಕ್ಕೆ ಪುರುಸೊತ್ತೇ ಇಲ್ಲ ಅಂತ ಆಗೋಗಿದೆ. ಅದಕ್ಕೋಸ್ಕರ ಬ್ರಹ್ಮಯಜ್ಞ ಅಂತ ಒಂದು ಪುಸ್ತಕ ಬರುತ್ತೆ ನಮಗೆ. ನಾವೆಲ್ಲ ಬ್ರಹ್ಮಯಜ್ಞ ಮಾಡ್ತೇವೆ. ಎಷ್ಟು ಅಂತ ಹೇಳಿದರೆ, ವೇದದ ಮೊದಲನೆಯ ಒಂದು ಋಕ್ಕನ್ನು ಹೇಳುವುದು, ಒಂದು ಮಂತ್ರ ಹೇಳುವುದು. ಋಗ್ವೇದದ ಒಂದು ಮಂತ್ರ, ಯಜುರ್ವೇದದ ಒಂದು ಮಂತ್ರ, ಸಾಮವೇದದ್ದು ಒಂದು ಮಂತ್ರ. ಒಂದು ಮಂತ್ರ ಹೇಳಲಿಕ್ಕೆ ಪುರುಸೊತ್ತಿಲ್ಲ ಅಂದರೆ ಅರ್ಧ ಮಂತ್ರ ಆದರೂ, ಕೊನೆಗೆ ವ್ಯಾಕರಣದ್ದು ಒಂದು ಸೂತ್ರ, ಎಲ್ಲ ಅಷ್ಟೇ. ವೇದಾಂತದಲ್ಲಿ ಮೊದಲನೆಯ ಒಂದು ಸೂತ್ರ. ಕನಿಷ್ಠ ಪಕ್ಷ ಇಷ್ಟನ್ನಾದರೂ ನಾವು ಮಾಡಬೇಕು ಅನ್ನೋ ಎಚ್ಚರ ಆದರೂ ಅಷ್ಟರಲ್ಲಿ ಉಳಿಯುತ್ತೆ. ಇಲ್ಲದೆ ಹೋದರೆ ಮಾಡಬೇಕು ಅನ್ನೋ ಎಚ್ಚರವೂ ಇರೋಲ್ಲ. ಅದಕ್ಕೋಸ್ಕರ ಬ್ರಹ್ಮಯಜ್ಞ ಕೊನೆಯ ಕಾಲದಲ್ಲಿ ಅವಕಾಶ ಸಿಕ್ಕಿದಾಗ ಯಥಾಶಕ್ತಿ ಬ್ರಹ್ಮಯಜ್ಞವನ್ನು ಮಾಡೋಣ. ಈಗ ಕನಿಷ್ಠ ಋಷಿಮುನಿಗಳು ಕೊಟ್ಟ ಮಂತ್ರಗಳ ಸಮಗ್ರ ಸಾರಸ್ವತ ಪ್ರಪಂಚದ ಕಿಂಚಿತ್ತನ್ನಾದರೂ ದಿನನಿತ್ಯ ಅಧ್ಯಯನ ಮಾಡತಕ್ಕಂಥದ್ದು ಅದು ಋಷಿಮುನಿಗಳಿಗೆ ಸಲ್ಲಿಸತಕ್ಕಂತಹ ಪ್ರತಿಋಣ. ಅದಕ್ಕೆ ಬ್ರಹ್ಮಯಜ್ಞ ಅಂತ ಹೆಸರು. ದೇವತೆಗಳಿಗೆ ಸಲ್ಲಿಸುವಂತಹದ್ದು ದೇವಯಜ್ಞ ಅಂತ ಹೆಸರು. ಮತ್ತೆ ಪಿತೃಗಳಿಗೆ ಸಲ್ಲಿಸುವಂತಹದ್ದು ಪಿತೃಋಣ. ಇದು ಪಿತೃಗಳಿಗೂ ನಾವು ಸಾಲಗಾರರು. ನಮಗೆ ಇಂತಹ ಶರೀರ ಸಿಗುವುದಕ್ಕೆ ನಿಮಿತ್ತ ಕಾರಣವಾಗಿ ಪಿತೃಗಳು ಕೂಡ ನಿಂತಿದ್ದಾರೆ. ಅಂತಹ ಪಿತೃದೇವತೆಗಳಿಗೂ ನಾವು ಸಾಲವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಪಿತೃಗಳನ್ನು ಕುರಿತಾಗಿ ಪಿತೃಯಜ್ಞ ಪ್ರತಿನಿತ್ಯ ಪಿತೃದೇವತೆಗಳನ್ನು ಉದ್ದೇಶಿಸಿ ತರ್ಪಣವನ್ನು ಕೊಡ್ತಕ್ಕಂಥದ್ದು. ವರ್ಷದಲ್ಲಿ ಒಂದು ದಿವಸ ತಂದೆ ತಾಯಿಯರ ಮೃತ ತಿಥಿಯಲ್ಲಿ ಪಿಂಡ ಪ್ರದಾನ ಪೂರಕವಾಗಿ ಆರಾಧಿಸುವಂತಹದ್ದು. ಒಟ್ಟು 96 ಶ್ರಾದ್ದಗಳನ್ನು ಹೇಳುತ್ತೆ, ಷಣ್ಣವತಿ ಶ್ರಾದ್ದಗಳು ಅಂತ. ಒಂದು ವರ್ಷದಲ್ಲಿ 96 ದಿವಸ ಪಿತೃಗಳ ಅರ್ಚನೆಯನ್ನು ನಡೆಸಬೇಕು. ಅದು ತಿಂಗಳಿನಲ್ಲಿ ಬರತಕ್ಕಂತಹ 12 ಸಂಕ್ರಾಂತಿಗಳು, 12 ಅಮಾವಾಸ್ಯೆಗಳು, 27 ಯೋಗಗಳ ಮಧ್ಯದಲ್ಲಿ ಬರ್ತಕ್ಕಂಥ ವ್ಯತಿಪಾತ ಅನ್ನುವ 13 ಸಲ ಬರುವ ಯೋಗಗಳು, ವೈಧೃತಿ ಅನ್ನುವ 13 ಯೋಗಗಳು, ಮತ್ತು 12 ಅಷ್ಟಕೆಗಳು, 14 ಮನ್ವಾದಿಗಳು, 4 ಯುಗಾದಿಗಳು, ಕೃತಯುಗಾದಿ, ದ್ವಾಪರಯುಗಾದಿ, ತ್ರೇತಾಯುಗಾದಿ ಮತ್ತು ಕಲಿಯುಗಾದಿ ಅನ್ನುವ 4 ಯುಗಾದಿಗಳು. ಇವಿಷ್ಟು ಸೇರಿ ಒಟ್ಟು 96 ಅದು ಷಣ್ಣವತಿ ಶ್ರಾದ್ದಗಳು ಅಂತ ಕರೆಸಿಕೊಂಡಿದ್ದಾವೆ. ಅವತ್ತು ವಿಶೇಷವಾಗಿ ತಿಲತರ್ಪಣವನ್ನು ಕೊಡುವಂಥದ್ದು. ಅದರಲ್ಲಿ ಸೇರಿದಂತಹ ಮಹಾಲಯ ಶ್ರಾದ್ದ ಅನ್ನುವುದು ಒಟ್ಟು 16 ತಿಥಿಗಳು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 16 ತಿಥಿಗಳು, 15 ತಿಥಿ ಮತ್ತು ಶುಕ್ಲ ಪಕ್ಷದ 1 ತಿಥಿ ಸೇರಿ 16 ತಿಥಿಗಳು. ಅದಕ್ಕೆ ಮಹಾಲಯ ತಿಥಿಗಳು ಅಂತ ಹೆಸರು. ಅದರಲ್ಲಿ ಒಂದು ದಿನವಾದರೂ ಪಿಂಡ ಪ್ರದಾನ ಪುರಸ್ಸರವಾಗಿ ಆರಾಧಿಸುವುದು. ಮಹಾಲಯೇ ಗಯಾಶ್ರಾದ್ಧೇ ಪ್ರತಿ ಸಂವತ್ಸರೇ ತಥಾ ಪಿಂಡಮಿಚ್ಛಂತಿ ಪಿತರಃ ಅಂತ. ಪಿತೃಗಳಿಗೆ ಪಿಂಡದ ಅಪೇಕ್ಷೆ ಬರುವುದು 3 ಸಂದರ್ಭದಲ್ಲಿ ಅಂತೆ. ಒಂದು ಮಹಾಲಯ ಶ್ರಾದ್ದದಲ್ಲಿ, ಮತ್ತೊಂದು ಸಾಂವತ್ಸರಿಕ ಶ್ರಾದ್ದದಲ್ಲಿ, ಅಂದರೆ ವರ್ಷ ಮಾಡುವ ಪಿತೃತಿಥಿ ಅಥವಾ ಮಾತೃತಿಥಿ ಆ ದಿನದಲ್ಲಿ, ಮತ್ತೆ ಗಯೆಯಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡುವಂತಹ ಸ್ಥಿತಿಯಲ್ಲಿ ಗಯಾಶ್ರಾದ್ದದಲ್ಲಿ. ಇನ್ನು ಉಳಿದ ಶ್ರಾದ್ದಗಳಲ್ಲಿ ಸಂಕ್ರಾಂತಿ, ಅಮಾವಾಸ್ಯೆ, ಗ್ರಹಣ ಈ ವಿಶೇಷ ಸಂದರ್ಭದಲ್ಲಿ ಮಾಡುವ ಶ್ರಾದ್ದಗಳಲ್ಲಿ ಪಿಂಡ ಪ್ರದಾನ ಬೇಕಾಗಿಲ್ಲ, ತರ್ಪಣದ ಮೂಲಕ ಆರಾಧಿಸಬೇಕು ಅಂತ. ಹೀಗೆ ಶ್ರಾದ್ದದ ಬಗ್ಗೆ, ಪಂಚಯಜ್ಞಗಳ ಬಗ್ಗೆ, ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ. ಇನ್ನು ಉಳಿದದ್ದು 2 ಯಜ್ಞ ಅಂದರೆ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ. ಮನುಷ್ಯ ಯಜ್ಞ ಅಂದ ಕೂಡಲೇ ನೆನಪಾಗುತ್ತೆ, ಯಜ್ಞದಲ್ಲಿ ಕೊಂಡೋಗಿ ಮನುಷ್ಯನನ್ನು ಹಾಕಬೇಕೋ ಏನೋ ಅಂತ. ಹಾಗಲ್ಲ. ಮನುಷ್ಯ ಯಜ್ಞ ಅಂದರೆ ಆರಾಧನೆ ಮಾಡುವುದು ಅಂತ. ಮನುಷ್ಯ ಯಜ್ಞ ಅಂದರೆ ಮನುಷ್ಯನನ್ನು ಆರಾಧಿಸು. ದೇವಯಜ್ಞ ಅಂದರೆ ದೇವತೆಗಳನ್ನು ಯಜ್ಞಕ್ಕೆ ಹಾಕುವುದು ಅಂತ ಅರ್ಥ ಅಲ್ಲ, ದೇವತೆಗಳನ್ನು ಆರಾಧಿಸುವುದು. ಮನುಷ್ಯ ಯಜ್ಞ ಅಂದರೆ ಮನುಷ್ಯರನ್ನು ಆರಾಧಿಸುವುದು. ನಾವು ಸಮಾಜಕ್ಕೆ ಋಣಿಗಳು,
ಸಮಾಜದಿಂದಾಗಿ ನಾವು ಬದುಕಿದ್ದೇವೆ, ನಾವು ಸಂಘಜೀವಿಗಳು. ಆದ್ದರಿಂದ ಸಂಘವನ್ನು ಆರಾಧಿಸುವುದು. ಪ್ರತಿನಿತ್ಯ ತಾವು ಊಟ ಮಾಡುವುದಕ್ಕಿಂತ ಮುಂಚೆ ಯೋಗ್ಯ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ, ಹಸಿವೆಯುಳ್ಳ ಅನ್ನವನ್ನು ಅಪೇಕ್ಷಿಸತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಬರ್ತಾ ಇದ್ದಾರೋ ಅಂತ ನೋಡಿ 10 ನಿಮಿಷ ಬಾಗಿಲ ಹತ್ತಿರ ರಸ್ತೆಯಲ್ಲಿ ನಿಂತು ಕಾದು ಯಾರೂ ಬರಲಿಲ್ಲ ಅಂತಾದರೆ ತಾನು ಊಟಕ್ಕೆ ಕೂತ್ಕೊಳ್ಬೇಕು. ಇಲ್ಲ ಹೋದರೆ ಯಾರು ಬರ್ತಾ ಇದ್ದಾರೆ ಅವರನ್ನು ಕರೆದು ಮೊದಲು ಅವರಿಗೆ ಊಟ ಹಾಕಿ, ಮಾಡಿದ ಅಡಿಗೆ ಕಡಿಮೆ ಆಯಿತು ಅಂತೇಳಿದರೆ ಮತ್ತೆ ಪುನಃ ಪಾಕ ಮಾಡಿ ತಾನು ಊಟ ಮಾಡಬೇಕು. ಇದು ಪ್ರಾಚೀನ ಪದ್ಧತಿ. ಮತ್ತೊಂದು ಭೋಜನ ಮಾಡಿಸಿದ ಮೇಲೆ ತಾನು ಭೋಜನ ಮಾಡುವುದಕ್ಕೆ ಅರ್ಹ. ಹೀಗೆ ಬ್ರಾಹ್ಮಣ ಆರಾಧನೆ ಅಥವಾ ಸಮಾಜದ ಆರಾಧನೆ ಅಥವಾ ಮನುಷ್ಯ ಭೋಜನ, ಮನುಷ್ಯ ಯಜ್ಞ ಇದನ್ನು ನಡೆಸಬೇಕು. ಮತ್ತೊಂದು ಭೂತಯಜ್ಞ. ಭೂತ ಅಂದರೆ ಪ್ರಾಣಿಗಳು. ನಾವು ಪ್ರಾಣಿಗಳಿಗೂ ಋಣಿಗಳು. ಇವತ್ತು ಗೋವು ಇಲ್ಲ ಅಂತಾದರೆ ವೈದಿಕ ಸಂಸ್ಕೃತಿಯಲ್ಲಿ ಬದುಕುವುದೇ ಸಾಧ್ಯ ಇಲ್ಲ. ಪ್ರಧಾನ ಆಹಾರವೆನಿಸಿದಂತಹ ಸಾತ್ವಿಕ ಆಹಾರ, ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ ಅಂತ ಕೃಷ್ಣ ಹೇಳಿದ ಸಾತ್ವಿಕ ಆಹಾರ, ಬುದ್ಧಿಶಕ್ತಿ ಪ್ರಚೋದಕವಾದಂತಹ ಆಹಾರ ಸಿಗುವುದೇನೆ ಗೋವುಗಳ ಮೂಲಕವಾಗಿ. ಪಂಚ ಅಮೃತಗಳಲ್ಲಿ ಪ್ರಧಾನವಾದದ್ದು ಸಿಗುವುದೇ ಗೋವುಗಳ ಮೂಲಕ, ಗವ್ಯದ ಸ್ವರೂಪದಲ್ಲಿ ಸಿಗುವುದು. ಅಂತಹ ಗೋವುಗಳಿಲ್ಲದೆ ಜೀವನವೇ ಅಸಾಧ್ಯ. ಆದ್ದರಿಂದ ಆ ಪ್ರಾಣಿಗಳಿಗೆಲ್ಲ ನಾವು ಋಣಿಗಳು. ಅವುಗಳಿಗೂ ಆರಾಧನೆ ನಡೆಸಬೇಕು, ಗೋಗ್ರಾಸವನ್ನು ಕೊಡಬೇಕು. ಗೋವುಗಳಿಗೆ ಯಾವುದು ಹಿತವಾಗುತ್ತೋ ಅಂತದ್ದನ್ನು ಕೊಡಬೇಕು. ಗೋವುಗಳಿಗೆ ಭಾರಿ ಬೇಯಿಸಿದ ಚೆನ್ನಾಗಿ ಅನ್ನ ಮಾಡಿ ಹಾಕಿದರೆ ಗೋವುಗಳಿಗೆ ಅಜೀರ್ಣ ಆಗುತ್ತೆ. ಅದನ್ನು ಅವುಗಳಿಗೆ ಯಾವುದು ಹಿತ ಅಂತಹ ಗೋಹಿತವಾಗಿರತಕ್ಕಂತಹ ದ್ರವ್ಯವನ್ನು ಗ್ರಾಸಮುಷ್ಟಿರ್ಮಯ ದತ್ತ ಸುರಭೇ ಪ್ರತಿಗೃಹ್ಯತ ಅಂತ, ಅದಕ್ಕೆ ಪ್ರಿಯವಾದ ಆಹಾರವನ್ನು ಕೊಡುವಂಥದ್ದು ಗೋಗ್ರಾಸ ದಾನ. ಗೋವುಗಳಿಗೆ ಒಂದು ಹಿಡಿ ಹುಲ್ಲು ಹಾಕದೆ ಮನೆಯಲ್ಲಿ ಭೋಜನ ಮಾಡುವುದಕ್ಕೆ ಅಧಿಕಾರ ಇಲ್ಲ. ಹೀಗೆ ಪಂಚಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಪಿತೃಯಜ್ಞ, ದೇವಯಜ್ಞ ಮತ್ತು ಋಷಿಯಜ್ಞ ಅಂತಕ್ಕಂತಹ ಪಂಚಯಜ್ಞವನ್ನು ನಿರಂತರ ನಡೆಸಿಕೊಂಡು ಬರತಕ್ಕಂತಹ ವ್ಯಕ್ತಿ ವಿಶೇಷವಾಗಿ ಪಿತೃಗಳ ಆರಾಧನೆ ಮಾಡಿದಾಗ ಅದರ ಪೂರ್ಣ ಫಲವನ್ನು ಆತ ಪಡಿತಾನೆ. ಈ ರೀತಿ ಶ್ರಾದ್ದ ಪ್ರಕ್ರಿಯೆಯ ವಿವರಣೆ ಅದರಲ್ಲಿ ಕೊನೆಗೆ ಹೇಳ್ತಾರೆ, ಯಾರು ಶ್ರಾದ್ದ ಮಾಡುವುದಕ್ಕೋಸ್ಕರ ಬಯಸಬೇಕಂತೆ ಪ್ರತಿನಿತ್ಯ ಏನಂದರೆ ತುಂಬ ಮಕ್ಕಳು ನನಗಿರಲಿ ಅಂತ. ಮೊನ್ನೆ ಶ್ರೀಗಳವರು ಹೇಳಿದರು, ಏಷ್ಟವ್ಯಾಹ ಬಹವ ಪುತ್ರಾಹ ಯದ್ಯೇಕೋಪಿ ಗಯಾಂ ವ್ರಜೇತ್ ಗೌರೀಂ ವಾ ಅಪಿ ಉದ್ವಹೇತ್ ಕನ್ಯಾಂ ನೀಲಂ ವಾ ವೃಷಮುತ್ಸೃಜೇತ್. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ತುಂಬ ಮಕ್ಕಳಾಗಬೇಕು, ತುಂಬ ಗಂಡು ಮಕ್ಕಳು ಹುಟ್ಟಬೇಕು ಅಂತ ಬಯಸಬೇಕಂತೆ. ಯಾಕೆ ಬಯಸಬೇಕು ಅಂತೇಳಿದರೆ ಯದ್ಯೇಕೋಪಿ ಗಯಾಂ ವ್ರಜೇತ್. ಇದು ಬೇರೆ ಬೇರೆ ಸ್ಥಳದಲ್ಲಿ ಹಾಕಿದ ಪಿಂಡ ಪ್ರದಾನಕ್ಕೆ ಎಷ್ಟೆಷ್ಟು ಮಹತ್ವ ಅನ್ನುವುದನ್ನು ನಿರೂಪಿಸುವ ಸಂದರ್ಭದಲ್ಲಿ ಬಂದ ಮಾತು. ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅದಕ್ಕೆ ವಿಶೇಷ ಮಹತ್ವ ಇದೆ. ಸಮುದ್ರವನ್ನು ಹೋಗಿ ನೇರವಾಗಿ ಸೇರುವ ಮಹಾನದಿಗಳ ತೀರದಲ್ಲಿ ಹಾಕಿದ ಶ್ರಾದ್ದಕ್ಕೆ ವಿಶೇಷ ಫಲ ಇದೆ. ಸಮುದ್ರ ತೀರದಲ್ಲಿ ಹಾಕತಕ್ಕಂತಹ ಪಿಂಡ ಪ್ರದಾನಕ್ಕೆ ವಿಶೇಷ ಫಲ ಇದೆ ಅಂತ ಹೀಗೆ ಸ್ಥಳ ವಿಶೇಷವನ್ನು ಹೇಳುವುದರ ಮೂಲಕ ಗಯೆಯ ಮಹತ್ವವನ್ನು ಹೇಳುವ ಶ್ಲೋಕ. ಅನೇಕ ಮಕ್ಕಳನ್ನು ಬಯಸು, ಯಾಕಂದರೆ ಒಬ್ಬ ಮಗ ಆದರೂ ಗಯೆಯ ತನಕ ಹೋಗಿ ನಿನ್ನ ಗೋತ್ರನಾಮೋಚ್ಚಾರಣೆಯನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿ ಬಂದಾನು. ಆದ್ದರಿಂದ ಅನೇಕ ಮಕ್ಕಳನ್ನು ಬಯಸು. ಅಷ್ಟೇ ಅಲ್ಲ, ಗೌರೀಂ ವಾಪ್ಯುದ್ವಹೇತ್ ಕನ್ಯಾಂ. ಪಿತೃಗಳ ಋಣವನ್ನು ಪರಿಹರಿಸುವುದಕ್ಕೆ ಎರಡನೆಯ ಮಾರ್ಗ ಯಾವುದು? ಒಂದು ಪಿಂಡ ಪ್ರದಾನ, ಎರಡನೆಯದ್ದು ಮದುವೆ ಆಗುವುದು. ಬಹಳ ಸುಲಭ. ಪಿತೃ ಋಣವನ್ನು ಪರಿಹರಿಸುವುದಕ್ಕೆ ಒಂದು ಮಾರ್ಗ ಮದುವೆ ಆದರೆ ಆಯಿತು. ಪ್ರಜಯಾ ಪಿತೃಭ್ಯ ಅಂತ. ಪಿತೃ ಋಣವನ್ನು ಪರಿಹರಿಸುವುದು ಹೇಗೆ ಅಂದರೆ ಸಂತಾನೋತ್ಪತ್ತಿಯನ್ನು ಮಾಡುವುದರ ಮೂಲಕ. ಆತನಿಗೆ ಪಿಂಡ ಪ್ರದಾನ ಮಾಡುವ ಆ ಸಂತತಿಯಲ್ಲಿ ಮತ್ತೊಂದು ಮಗುವನ್ನು ಕೊಡುವುದು. ಆ ಅವಿಚ್ಛಿನ್ನ ಸಂತತಿಯಿಂದಾಗಿ ಪಿಂಡ ಪ್ರದಾನ ನಿಲ್ಲುವುದಿಲ್ಲ. ಅದು 21 ತಲೆಯ ತನಕವೂ ಕೂಡ ಬರೆದುಕೊಂಡು ಹೋಗುತ್ತೆ. ಸಾಪಿಂಡ್ಯಂ ಸಪ್ತಪೌರುಷಂ, 7 ಆದ ಮೇಲೆ ಮತ್ತೆ ಏಕಾಹಿಕ ಅನ್ನುವ ವರ್ಗ, ಒಟ್ಟು 21 ತಲೆಯ ತನಕ ಅದು ಮಹಾಲಯದ ಧರ್ಮಪಿಂಡದಲ್ಲಿ ಅರ್ಹವಾಗಿರತಕ್ಕಂತಹ ವ್ಯಕ್ತಿಗಳು. ಅವರೆಲ್ಲರಿಗೂ ಕೂಡ ಪಿಂಡ ಪ್ರದಾನ ನಡಿಬೇಕಾದರೆ ಸಂತತಿಯಲ್ಲಿ ವಿಚ್ಛೇದ ಆಗಬಾರದು. ಅವಿಚ್ಛಿನ್ನ ಸಂತತಿ ಉಂಟಾಗಬೇಕಾದ್ರೆ ಮದುವೆ ಆಗಬೇಕು. ಅದು ಯಾರ್ಯಾರನ್ನೋ ಮದುವೆಯಾಗಿ ಹೇಗೇಗೋ ಮದುವೆಯಾಗಿ ಮಕ್ಕಳನ್ನು ಪಡೆದರೆ ಪಿತೃಗಳಿಗೆ ಪ್ರೀತಿ ಆಗುವುದಿಲ್ಲ. ಅದಕ್ಕೊಂದು ವಿವಾಹಕ್ಕೆ ವಿಧಿ ಅಂತ ಇದೆ. ಬ್ರಾಹ್ಮೀಣ ವಿವಾಹೇನ ವಿಧಿನ ಅಂತ. ಬ್ರಾಹ್ಮ ವಿವಾಹದ ವಿಧಿಯಲ್ಲಿ ಮದುವೆ ಆದಾಗ ಅದರಲ್ಲಿ ಸಂಕಲ್ಪವೇ ಹೇಳುತ್ತೆ, ಅನಯಾ
ಕನ್ಯೆಯ ಉತ್ಪತ್ಸ್ಯಮಾನ ಸಂತತ್ಯ ದ್ವಾದಶಾವರಾನ್ ದ್ವಾದಶಾಪರಾಂಶ್ಚ ಪಿತೃನ್, ಹಿಂದಿನ ಮುಂದಿನ ಎಲ್ಲ ಪಿತೃಗಳನ್ನು ಉದ್ಧರಣೆ ಮಾಡತಕ್ಕಂತಹ ಸಂತತಿಯ ಪ್ರಾಪ್ತಿಗೋಸ್ಕರ ಈಕೆಯನ್ನು ನಾನು ನಿನಗೆ ದಾರೆ ಎರೆದು ಕೊಡ್ತೇನೆ ಅಂತ ಮಾವ ಹೇಳಿ ಆಕೆಯನ್ನು ದಾರೆ ಎರೆದು ದಾನ ಮಾಡಿ ಕೊಡ್ತಾನೆ. ಹೀಗೆ ಪಿತೃಗಳ ಪ್ರೀತಿ ಅನ್ನುವುದು ವಿವಾಹ ಅನ್ನುವ ಪ್ರಕ್ರಿಯೆಯ ಒಂದು ಅಂಗ. ಆದ್ದರಿಂದ ಗೌರೀಮಾಪಿ ಉದ್ವಹೇತ್ ಕನ್ಯಾಂ, ಯೋಗ್ಯವಾದ ಕನ್ಯೆಯನ್ನು ಮದುವೆಯಾದಾನು. ತುಂಬಾ ಮಕ್ಕಳಿದ್ರೆ ಒಬ್ಬ ಮಗ ಆದರೂ ಯೋಗ್ಯವಾದ ಕನ್ಯೆಯನ್ನು ಮದುವೆಯಾದನು, ಉಳಿದವರು ಹೇಗೇಗೋ ಮದುವೆ ಆದರೂ ಒಬ್ಬ ಆದರೂ ಯೋಗ್ಯವಾಗಿ ಮದುವೆಯಾದಾನು. ಆದ್ದರಿಂದ ಅನೇಕ ಮಕ್ಕಳನ್ನು ಬಯಸು. ಅಷ್ಟೇ ಅಲ್ಲ, ನೀಲಂ ವಾ ವೃಷಮುತ್ಸೃಜೇತ್, ವೃಷೋತ್ಸರ್ಗ ಅಂತ ಒಂದು ಪ್ರಕ್ರಿಯೆ ಇದೆ. ಒಂದು ಹಸುವನ್ನು, ಒಂದು ಎತ್ತನ್ನು ಪಿತೃಗಳ ಉದ್ದೇಶದಿಂದ ಅದನ್ನು ಒಂದು ಯಾಗವನ್ನು ಮಾಡಿ ಅದನ್ನು ಬಿಟ್ಟು ಬಿಡುವುದು, ಎಲ್ಲಿ ಬೇಕಾದರೂ ಹೋಗುವಂತ, ಬಸವನನ್ನು ಬಿಡುವುದು ಅಂತ ಹೇಳುವುದಿಲ್ವೇ ಹಾಗೆ ವೃಷವನ್ನು, ಒಂದು ಎತ್ತನ್ನು ಬಿಟ್ಟು ಬಿಡುವುದು. ಅದು ಹೇಗೆ ಬೇಕಾದರೂ ತಿರುಗಾಡಿಕೊಂಡು ಇಡಬಹುದು. ಅದು ಆಮೇಲೆ ಅದಕ್ಕೊಂದು ಹಗ್ಗ ಇಲ್ಲ, ಅದಕ್ಕೆ ಬಂಧನ ಇಲ್ಲ, ಪಿತೃಪ್ರೀತ್ಯರ್ಥವಾಗಿ ಬಿಟ್ಟು ಬಿಡುವುದು. ಈ ರೀತಿ ಬಿಡುವುದರಿಂದ ಪಿತೃಗಳಿಗೆ ಬಹಳ ಪ್ರೀತಿ. ಅದು ಎಲ್ಲಿ ಪಾದವನ್ನು ಇಡುತ್ತೋ, ಪಾದವನ್ನು ಇಟ್ಟು ಎಲ್ಲಿ ನೆಲದಲ್ಲಿ ಆಳವಾಗುತ್ತೋ, ಆ ಆಳದಲ್ಲಿ ಎಷ್ಟು ಹಾಲು ಹಿಡಿಯುತ್ತೋ ಅಷ್ಟು ಆಹಾರ ದ್ರವ್ಯ ಪಿತೃಗಳಿಗೆ ಸೇರುತ್ತೆ ಅಂತ ಅದರ ಬಹಳ ಮಹತ್ವವನ್ನು ಹೇಳಿಕೊಂಡು ಹೋಗ್ತಾರೆ. ಈ ರೀತಿ ನೀಲೋ ವೃಷೋತ್ಸರ್ಗವನ್ನು ಮಾಡುವುದರ ಮೂಲಕ ಪಿತೃಪ್ರೀತಿಯನ್ನು ಮಾಡಿಯಾನು. ಅದಕ್ಕೋಸ್ಕರ ಅವಶ್ಯ ಅನೇಕ ಮಕ್ಕಳನ್ನು ಬಯಸು ಅಂತ ಬ್ರಹ್ಮಾಂಡ ಹೇಳುತ್ತೆ. ಇನ್ನೊಂದು ಪುರಾಣದಲ್ಲಿ ಅನೇಕ ಮಕ್ಕಳನ್ನು ಬಯಸಬೇಡ ಅನ್ನುವ ಮಾತು ಬರುತ್ತೆ. ನೇಷ್ಟವ್ಯಾಹ ಬಹವ ಪುತ್ರಾಹ ಯದ್ಯೇಕೋಪಿ ಸುರಾಂಪಿವೇತ್, ತುಂಬ ಮಕ್ಕಳನ್ನು ಬಡಿಬೇಡ, ಒಬ್ಬ ಹೋಗಿ ಸ್ವಲ್ಪ ಸುರಾಪಾನ ಸ್ವಲ್ಪ ಮಾಡಿ ಮರುದಿವಸ ಜಾಸ್ತಿ ಮಾಡಿ ಮನೆಯಲ್ಲಿ ಬಂದು ಗಲಾಟೆ ಮಾಡಿಯಾನು. ಒಬ್ಬ ಸುರಾಪಾನ ಮಾಡಿದರೆ ಸಾಕು. ಒಬ್ಬ ಗಯಾಶ್ರಾದ್ದ ಮಾಡಿದರೆ ಎಷ್ಟು ಪಿತೃಗಳಿಗೆ ಉದ್ಧಾರವೋ ಅಷ್ಟೂ ಪಿತೃಗಳಿಗೆ ಒಬ್ಬ ವಂಶದಲ್ಲಿ ಸುರಾಪಾನ ಮಾಡಿದರೆ ಅಧಪಾತ ಇದೆ. ಆದ್ದರಿಂದ ಅನೇಕ ಪುತ್ರರು ಬೇಡ. ಎರಡರ ಒಟ್ಟು ತಾತ್ಪರ್ಯ ಏನು ಅಂದರೆ, ಎಷ್ಟು ಪುತ್ರರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಸತ್ಪುತ್ರರನ್ನು ಬಡಿ ಅನ್ನೋದು ಒಟ್ಟು ತಾತ್ಪರ್ಯ. ಹೀಗೆ ಶ್ರಾದ್ದ ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಕೊನೆಯಲ್ಲಿ ಶ್ರಾದ್ದ ಪ್ರಕ್ರಿಯೆಯ ಕೊನೆಯ ಶ್ಲೋಕ ಏನು ಹೇಳುತ್ತೆ ಅಂದರೆ, ಶ್ರಾದ್ದದಲ್ಲಿ ವಿಶೇಷವಾಗಿ ವಿಪ್ರನ ಆರಾಧನೆಯನ್ನು ನಡೆಸು. ವಿಪ್ರ ಎಂಥವ ಇರಬೇಕು ಅಂದರೆ ವೇದತ್ರಯ ಜ್ಞಾನಿ ಇರಬೇಕು, ವೇದತ್ರಯ ಅನ್ನುವ ವಸ್ತ್ರವನ್ನು ಧರಿಸಿದವಾಗಿರಬೇಕು. ಅದರಲ್ಲಿ ಯಾರು ಋಗ್ವೇದವನ್ನು ತಿಳಿದಿದ್ದಾನೋ ಅಂತಹ ವ್ಯಕ್ತಿ ವಿನೀತನಾಗಿರ್ತಾನೆ. ಯಾರು ಯಜುರ್ವೇದವನ್ನು ತಿಳಿದಿದ್ದಾನೋ ಅವನು ಯಜ್ಞಶೀಲನಾಗಿರ್ತಾನೆ, ವಿಶೇಷ ಧಾರಣ ಶಕ್ತಿಯನ್ನು ಪಡೆದಿರ್ತಾನೆ. ಯಾರು ಸಾಮವೇದವನ್ನು ತಿಳಿದಿರ್ತಾನೋ ಅವನು ಬ್ರಹ್ಮಜ್ಞಾನಿಯಾಗಿರ್ತಾನೆ. ಯಾರು ಮನಸ್ಸನ್ನು ತಿಳಿದಿರ್ತಾನೋ ಅವನು ಎಲ್ಲವನ್ನೂ ತಿಳಿದಿರ್ತಾನೆ ಅಂತ. ರುಚಶ್ಚ ಯೋ ವೇದ ಸವೇದ ವೇದಾನ್ ಯಜುಂಷಿ ಯೋ ವೇದ ಸವೇದ ಯಜ್ಞಂ ಸಾಮಾನಿ ಯೋ ವೇದ ಸವೇದ ಬ್ರಹ್ಮ ಯೋ ಮಾನಸಂ ವೇದ ಸವೇದ ಸರ್ವಂ. ಅಂತಹ ಬ್ರಾಹ್ಮಣನನ್ನು, ಅಂತಹ ಬ್ರಹ್ಮಜ್ಞಾನಿಯನ್ನು ಆರಾಧಿಸು, ಅದು ಪಿತೃಗಳಿಗೆ ವಿಶೇಷ ಪ್ರಿಯಕರವಾದದ್ದು ಅನ್ನುವ ಮಾತಿನಲ್ಲಿ ನಿಲ್ಲುತ್ತೆ. ಬಹಳ ಸುಂದರವಾದ ಶ್ಲೋಕ. ಇದೇ ಮಾತಿಗೆ ಅನುಗುಣವಾಗಿ ಬಹುಶಃ ವಾಲ್ಮೀಕಿ ಆಂಜನೇಯನನ್ನು ಶ್ರೀರಾಮ ಮೊದಲ ಬಾರಿ ಕಂಡಾಗ, ಆಂಜನೇಯ ಮೊದಲ ಬಾರಿ ಶ್ರೀರಾಮ ಲಕ್ಷ್ಮಣರ ಮುಂದೆ ಮಾತಾಡಿದಂತಹ ಸ್ಥಿತಿಯಲ್ಲಿ ಶ್ರೀರಾಮ ಆಂಜನೇಯನ ಮಾತುಗಾರಿಕೆಯ ಬಗ್ಗೆ ಒಂದು ಮಾತು ಹೇಳ್ತಾನೆ. ಎಷ್ಟು ಸುಂದರವಾದ ಮಾತಾಡ್ತಾ ಇದ್ದಾನೆ ಈತ. ವೇದತ್ರಯವನ್ನು ಅಧ್ಯಯನ ಮಾಡದೇ ಇದ್ದ ವ್ಯಕ್ತಿಯ ಬಾಯಿಯಲ್ಲಿ ಇಷ್ಟು ಸ್ಪಷ್ಟವಾದ ಮಾತು ಹೊರಬರಲಾರದು ಅಂತ ಹೇಳ್ತಾನೆ. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ ಹೇಳ್ತಾನೆ. ಯಾರು ಋಗ್ವೇದದಿಂದ ವಿನೀತನಲ್ಲವೋ, ಯಜುರ್ವೇದದ ಧಾರಿಯಲ್ಲವೋ, ಸಾಮವೇದದ ವಿದ್ವಾಂಸನಲ್ಲವೋ ಅವನು ಈ ರೀತಿ ಮಾತನಾಡಲಾರ ಅನ್ನುವ ಮಾತು ಹೇಳ್ತಾನೆ. ಇಲ್ಲಿ ವಾಲ್ಮೀಕಿ ಬಳಸಿದ ಮಾತಿನ ಆಂತರ್ಯವನ್ನು ಈ ಶ್ಲೋಕ ತೆರೆದು ನಿಲ್ಲಿಸಿರುತ್ತೆ. ಅಲ್ಲಿ ಋಗ್ವೇದ ವಿನೀತಸ್ಯ ಅಂತಾನೆ. ಋಗ್ವೇದವನ್ನು ಓದಿದವ ವಿನೀತನಾಗ್ತಾನೆ. ಯಜುರ್ವೇದ ಧಾರಿಣಃ, ಯಜುರ್ವೇದ ಓದಿದವನಿಗೆ ಧಾರಣ ಶಕ್ತಿ ಬೆಳೆಯುತ್ತೆ. ನಾಸಾಮವೇದ ವಿದುಷಃ ಅಂತ, ಸಾಮವೇದವನ್ನು ಓದಿದವ ವಿದ್ವಾಂಸನಾಗ್ತಾನೆ ಅನ್ನುವ ಒಂದು ಅಭಿಪ್ರಾಯಕ್ಕೆ ಅನುಗುಣವಾದ ಶ್ಲೋಕ ಇಲ್ಲಿ ನಮಗೆ ಸಿಗುತ್ತೆ. ಅದು ವೇದಾಧ್ಯಯನ ಮಾಡಿದವರಿಗೆ ಅದು ಮನಸ್ಸಿಗೆ ಹೊಳೆಯತಕ್ಕಂಥದ್ದು, ಅನುಭವಕ್ಕೆ ನಿಲುಕತಕ್ಕಂಥದ್ದು. ಋಗ್ವೇದ ಅದನ್ನು ಹೇಳ್ತಾ ಹೋದಾಗ ಅದರ ಧಾಟಿಯಲ್ಲೇ ಒಂದು ವಿಶಿಷ್ಟವಾದ ಲಯ ಇದೆ. ಆ ವೇದವನ್ನು ನಿರಂತರ ಅಧ್ಯಯನ ಮಾಡ್ತಾ ಉಚ್ಚಕಂಠದಿಂದ ಅದನ್ನು ಹೇಳ್ತಾ ಇದ್ದ ಹಾಗೆ ನಮ್ಮಲ್ಲಿ ಬಗ್ಗುವ ಬುದ್ಧಿ ತಾನಾಗಿ ಹುಟ್ಟುತ್ತೆ. ಆ ವೇದದ ಧಾಟಿಯಲ್ಲಿ, ವೇದದ ಶಬ್ದದಲ್ಲಿ, ವೇದದ ಧ್ವನಿಯಲ್ಲಿ ಬಗ್ಗುವ ಮನಸ್ಥಿತಿಯನ್ನು ಉಂಟು ಮಾಡತಕ್ಕಂತಹ ಶಕ್ತಿ ವೇದದಲ್ಲಿ ತಾನಾಗಿ ಇರತಕ್ಕಂಥದ್ದು.
ಸಾಮಾನ್ಯ ಋಗ್ವೇದದ ಘನಾಂತ ಪಾಠಿಗಳು ಯಾರಿದ್ದಾರೆ ಅವರಲ್ಲಿ ಹೆಚ್ಚು ವಿನಯವನ್ನು ನಾವು ಕಾಣಬಹುದು. ಯಾಕಂದರೆ ಆ ವೇದದ ನಿರಂತರ ಪಠನದಿಂದ ತಾನೇ ತಾನಾಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬಗ್ಗುವ ಬುದ್ಧಿ ಹುಟ್ಟುತ್ತೆ. ಯಜುರ್ವೇದ ಅದು ಧಾರಣ ಶಕ್ತಿ ಇಲ್ಲದೆ ಯಜುರ್ವೇದ ನಮ್ಮಲ್ಲಿ ನಿಲ್ಲುವುದು ಸಾಧ್ಯ ಇಲ್ಲ. ಯಜುರ್ವೇದವನ್ನು ಧರಿಸಿದ ವ್ಯಕ್ತಿಗೆ ಧಾರಣ ಶಕ್ತಿ ನಿಶ್ಚಯವಾಗಿಯೂ ಗಟ್ಟಿಯಾಗುತ್ತೆ. ಧಾರಣ ಅಂದರೆ ಒಂದು ಸಲ ಕೇಳಿದ್ದನ್ನು ಮರೆಯದೇ ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳತಕ್ಕಂತಹ ಶಕ್ತಿ. ಯಜುರ್ವೇದದಲ್ಲಿ ಒಂದು ಸಲ ಬಂದ ಹಾಗೆ ಮತ್ತೊಂದು ಸಲ ಸ್ವಲ್ಪ ಮಾತ್ರ ಅಕ್ಷರಗಳ ವ್ಯತ್ಯಾಸ, ಅದೇ ರೀತಿ ಬರ್ತಾ ಇರುತ್ತೆ. ದೊಡ್ಡ ದೊಡ್ಡ ಗದ್ಯಗಳು, ಗದ್ಯದ ಮಧ್ಯದಲ್ಲಿ ಹಿಂದೆ ಬಂದದ್ದೇ ಮತ್ತೆ ಬರುವುದು, ಆದರೆ ಮುಂದಿನ ವಾಕ್ಯ ಮಾತ್ರ ಬೇರೆ. ಎಷ್ಟು ನಾವು ವಿಷ್ಣು ಸಹಸ್ರನಾಮ ಹೇಳುವವರು, ತುಂಬ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳುವವರೇ ವಿಷ್ಣು ಸಹಸ್ರನಾಮ ಹೇಳುವವರಿಗೆ 1-2 ಗಂಟೆ ಆದರೂ ವಿಷ್ಣು ಸಹಸ್ರನಾಮ ಮುಗಿಯುವುದಿಲ್ಲ. ಯಾಕೆ ಮುಗಿಯುವುದಿಲ್ಲ ಅಂದರೆ ಅದು ಒಂದೆರಡು ಕಡೆಯಲ್ಲಿ ಬಂದ ಹಾಗೆ ಬರುತ್ತೆ. ಅದು ಹಿಂದಿದ್ದಂತೆ ಮುಂದೆ ಹೋಗುವುದು ಬಿಟ್ಟು ಹಿಂದಕ್ಕೆ ಬರೋದು, ಮತ್ತೆ ಅದು ಘನದ ರೀತಿಯಲ್ಲಿ ಸುತ್ತುತ್ತಾ ಇರುತ್ತೆ. ಎಷ್ಟಾದರೂ ವಿಷ್ಣು ಸಹಸ್ರನಾಮ ಮುಗಿಯುವುದಿಲ್ಲ ಅಂತ ಪ್ರತಿನಿತ್ಯ ಹೇಳುವ ಮಂತ್ರದಲ್ಲೇ ಇಂತಹ ಸ್ಥಿತಿ ಮನುಷ್ಯರಿಗೆ ಉಂಟಾಗುತ್ತೆ. ಯಜುರ್ವೇದದ ಕಡಲಲ್ಲಿ ಮುಳುಗಿದ್ರೆ ಅಂತೂ ಅಸಾಧ್ಯ. ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ 1-2 ಬಾರಿ ಒಂದೇ ರೀತಿಯ ಶಬ್ದಗಳು ಆವೃತ್ತಗಳಾಗಬಹುದು. ಯಜುರ್ವೇದದಲ್ಲಿ ಪಂಕ್ತಿಶಃ ಅಂತಹ ವಾಕ್ಯಗಳು ಆವೃತ್ತಗಳಾಗ್ತವೆ. ಅದು ಯಾವತ್ತೂ ಹಿಂದೆ ಬರಬಾರದು, ಕ್ರಮವಾಗಿ ಮುಂದಿದ್ದಕ್ಕೆ ಸಾಗಿಕೊಂಡು ಯಜುರ್ವೇದವನ್ನು ಸಂಪೂರ್ಣ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಅಂತಾದರೆ ಧಾರಣ ಶಕ್ತಿ ಬೇಕು. ಇಟ್ಟುಕೊಂಡಂತಹ ವ್ಯಕ್ತಿಯಲ್ಲಿ ಧಾರಣ ಶಕ್ತಿ ಗಟ್ಟಿಯಾಗಿ ನಿಲ್ಲುತ್ತೆ. ಸಾಮವೇದ ಅದು ವಿದ್ವತ್ತೆಯನ್ನು ಉಂಟು ಮಾಡತಕ್ಕಂತಹ ವೇದ. ಯಾಕಂದರೆ ಅದರಲ್ಲಿ 7 ಸ್ತರಗಳಿದ್ದಾವೆ, 5 ಅಥವಾ 7 ಸ್ತರಗಳು. ಸಾಮವೇದದ ಬೇರೆ ಬೇರೆ ಶಾಖೆಗಳಲ್ಲಿ 5 ನಿಧನ ಪರ್ಯಂತವಾದ 5, ಮಧ್ಯದಲ್ಲಿ ಕ್ರೀಂಕಾರವನ್ನು ಸೇರಿಸಿಕೊಂಡು ಒಟ್ಟು 7 ಅಥವಾ 5 ಅಂತಕ್ಕಂತಹ ಸ್ತರದಲ್ಲಿ ಸಾಮವನ್ನು ಉಚ್ಚರಿಸಬೇಕು, ಗಾನ ಸ್ವರೂಪದಲ್ಲಿ ಉಚ್ಚರಿಸಬೇಕು. ಆ ರೀತಿಯ ಉಚ್ಚರಿಸುವ ಸ್ಥಿತಿಯಿಂದಾಗಿ ಒಂದು ಹೊಸ ಸಾಮವೇದವನ್ನು ಒಬ್ಬನಿಗೆ ಕೊಟ್ಟು ಇದಕ್ಕೆ ಸ್ವರ ಹಾಕು ಅಂತ ಅವನ ಹತ್ರ ಹೇಳಬೇಕಾದರೆ ಅವನು ಅದರ ಅರ್ಥವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು, ಬ್ರಹ್ಮಜ್ಞಾನಿಯಾಗಿರಬೇಕು. ಬ್ರಹ್ಮಜ್ಞಾನ ಅರ್ಥ ಗೊತ್ತಿಲ್ಲ ಅಂದರೆ ಅವನಿಗೆ ಆ 5 ಅಥವಾ 7 ಸ್ತರದ ಸ್ವರವನ್ನು ಅದಕ್ಕೆ ಹಾಕಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸಾಮವೇದವನ್ನು ಓದಿದವ ವಿದ್ವಾಂಸ ಬ್ರಹ್ಮಜ್ಞಾನಿಯಾಗಿ ಆಗಿರ್ತಾನೆ. ಇಷ್ಟೂ ಆಗಿ ಮನಸ್ಸನ್ನು ಓದದೇ ಇದ್ದವ ಪ್ರಯೋಜನ ಇಲ್ಲ ಅಂತ. ಯಾರು ಮನಸ್ಸನ್ನು ಓದಿದ್ದಾನೆ ಅವನು ಸರ್ವವನ್ನು ಓದಿದ್ದಾನೆ. ಅಂದರೆ ಮನೋನಿಗ್ರಹವನ್ನು ಪಡೆದಂತಹ ವ್ಯಕ್ತಿ ಸರ್ವಜ್ಞಾನಿಯಾಗಿರ್ತಾನೆ. ಸರ್ವಜ್ಞಾನಿಯಾದಾಗ ಮನೋನಿಗ್ರಹ ಸಂಪ್ರಾಪ್ತವಾಗುತ್ತೆ. ಅಂತಹ ವಿಪ್ರನ ಮುಖದಲ್ಲಿ ಪಿತೃಗಳನ್ನು ಕಂಡು ಆರಾಧಿಸಿತು ಅಂತಾದರೆ ಅದು ಅಕ್ಷಯ್ಯ ಫಲಪ್ರದಂ, ಅದಕ್ಕೆ ನಾಶವಿಲ್ಲದೆ ಇರತಕ್ಕಂತಹ ಫಲವನ್ನು ಕೊಡುತ್ತೆ, ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡುತ್ತೆ, ತನ್ಮೂಲಕವಾಗಿ ದೇವತಾನುಗ್ರಹಕ್ಕೆ ಸಾಧನವಾಗುತ್ತೆ. ಹೀಗೆ ಒಟ್ಟು ಪಿತೃಕಲ್ಪ ಬ್ರಹ್ಮಾಂಡ ಪುರಾಣದಲ್ಲಿ ಅನೇಕ ವಿಶಿಷ್ಟ ವಿಷಯಗಳನ್ನು ಒಳಗೊಂಡು ಪ್ರಸಕ್ತವಾಗಿದೆ. ಈ ಪಿತೃಕಲ್ಪ ಮುಗಿದ ಮೇಲೆ ಮತ್ತೆ ಜಮದಗ್ನಿಯ ಕಥೆ ಮುಂದುವರಿಯುತ್ತೆ. ಹಿಂದೆ ನಿಂತದ್ದು ಅಲ್ಲಿಗೆ. ಆ ಸೃಷ್ಟಿಯ ವಿಸ್ತಾರದ ವಿಷಯದಲ್ಲಿ ಪಿತೃದೇವತೆಗಳ ಕನ್ಯೆ, ಪರ್ವತಗಳ ಸೃಷ್ಟಿ ಅನ್ನೋದು ಬಂದಾಗ ಮೇನೆಯ ಬಗ್ಗೆ ಬಂತು, ಮೇನೆ ಬಂದಾಗ ಪಿತೃಗಳು ಬಂತು, ಪಿತೃ ಬಂದಾಗ ಪ್ರಸಂಗಾತ್ ಎಲ್ಲ ಶ್ರಾದ್ದಕಲ್ಪದ ವಿವರಣೆ ಬಂತು. ಇನ್ನು ಮುಂದೆ ಹಿಂದಿನ ಕಥೆಯೇ ಮುಂದುವರಿಯುತ್ತೆ. ಅದರಲ್ಲಿ ಜಮದಗ್ನಿ, ಆತನ ಪತ್ನಿ ರೇಣುಕೆ ಅಂತ ಆಕೆಯ ಹೆಸರು. ಇದು ಒಂದು ವಿಶಿಷ್ಟವಾದ ರೀತಿಯ ಮದುವೆ ಆದದ್ದವರಿಗೆ. ಜಮದಗ್ನಿ ಸುಮಾರು ತನಗೆ 16 ವರ್ಷವಾದ ಸ್ಥಿತಿಯಲ್ಲಿ ನಾನು ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂತ ಹೊರಟಂತೆ. ತನ್ನ ತಂದೆಯಾದ ಋಚೀಕನ ಹತ್ರ ಹೇಳಿ ಹೊರಟ. ತಂದೆ ಸರಿ ಹೋಗು ಅಂತ ಹೇಳಿದೆ. ಯಾಕಂದರೆ ಆ ಹೊತ್ತಿಗೆ ಒಂದು ತೀರ್ಥಯಾತ್ರೆಗೆ ಹೊರಡುವ ಕ್ರಮ ಉಂಟು. ಎಲ್ಲ ಬ್ರಹ್ಮಚಾರಿಗಳು ಹೊರಡ್ತಾರೆ. ಎಲ್ಲ ವೇದ ಪಾಠವನ್ನೆಲ್ಲ ಮುಗಿಸಿ ಅಧ್ಯಯನ ಆದ ಮೇಲೆ ಅಹಂ ಕಾಶೀಂ ಗಮಿಷ್ಯಾಮಿ ತೀರ್ಥಯಾತ್ರಾ ಅವರೋಧನ, ನಾನು ಇನ್ನು ತೀರ್ಥಯಾತ್ರದ ಉದ್ದೇಶದಿಂದ ಊರು ತಿರುಗಾಡ್ತೇನೆ, ಕಾಶಿಗೆ ಹೋಗ್ತೇನೆ ಅಂತ ಹೊರಡ್ತಾನೆ. ಆದರೆ ಇವತ್ತಿನವರು ಹೋಗ್ಲಿಕ್ಕೆ ಬಿಡೋಲ್ಲ. ಮಾವನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಎದುರುಗಡೆ ಬಂದು ಯಾಕೆ ಈಗ ಹೊರಡ್ತಿ, ಇದು ಹೋಗುವ ವಯಸ್ಸಲ್ಲ, ಸ್ವಲ್ಪ ತಡೆದು ಹೋಗು, ನಿಂಗೊಂದು ಹೆಣ್ಣು ಮಗಳನ್ನು ಕೊಡೋಣ, ಕೊಟ್ಟು ಆಮೇಲೆ ವೃದ್ಧಾಪ್ಯ ಆದ ಮೇಲೆ 2 ತಲೆ ಹಣ್ಣಾದ ಮೇಲೆ ಇಬ್ಬರು ಒಟ್ಟು ಸೇರಿ ಹೋಗಬಹುದಲ್ಲ ಅಂತ ಹೇಳಿ ತಡೆದು ನಿಲ್ಲಿಸ್ತಾನೆ. ಇವತ್ತಿಗೂ ಕೂಡ ಕಾಶಿ ಯಾತ್ರೆ ಗಮನ ಅಂತ ವಿವಾಹಕ್ಕಿಂತ ಮುಂಚಿನ ದಿವಸ ಮಾಡ್ತಾರೆ, ಅಥವಾ ಸಮಾವರ್ತನೆಯ ದಿವಸ ಮಾಡ್ತಾರೆ. ಎಲ್ಲ ತಲೆಗೆ ಟೊಪ್ಪಿಟ್ಟುಕೊಳ್ಳುವುದೇನು, ಕೈಯಲ್ಲಿ ಒಂದು ಕೊಡೆಯನ್ನು ಹಿಡ್ಕೊಳ್ಳೋದು, ಪಾದರಕ್ಷೆ ಹಾಕ್ಕೊಳ್ಳೋದು, ಹೊರಡ್ತೇನೆ ಅಂತ ಇವ ತರಾತುರಿಯಲ್ಲಿ ಹೊರಡೋದು, ದಾರಿಯಲ್ಲಿ ತಡೆಯೋದು. ಹಾಗೆ ಇವನು ಕೂಡ ಹೊರಟ, ನಾನು ಕಾಡಿಗೆ ಹೋಗ್ತೇನೆ, ನಾನು ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂತ ಜಮದಗ್ನಿ ಹೊರಟ. ಪುಣ್ಯಕ್ಕೆ ತಡೆಯೋರು ಯಾರೂ ಸಿಗಲಿಲ್ಲ, ಆದ್ರಿಂದ ಒಳ್ಳೆಯದಾಯ್ತು ಅವನಿಗೆ, ಯಾರೂ ತಡೀಲಿಲ್ಲ. ತೀರ್ಥಯಾತ್ರೆಗೆ ಹೋದವ ಕಾಶ್ಯಾದಿಗಳನ್ನೆಲ್ಲ ತಿರುಗಾಡಿ ಅಯೋಧ್ಯೆಗೆ, ಕೋಸಲ ದೇಶಕ್ಕೆ ಬರ್ತಾನೆ.
ಕೋಸಲ ದೇಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಬಂದ ಪ್ರಸೇನಜಿತ್ ಅಂತಕ್ಕಂತಹ ರಾಜ ಇದ್ದ. ಪ್ರಸೇನಜಿತ್ತಿನ ರಾಜಧಾನಿಗೂ ಕೂಡ ಬರ್ತಾನೆ. ತೀರ್ಥಯಾತ್ರೆಯ ಮಧ್ಯದಲ್ಲಿ ಒಂದು ಸಲ ರಾಜಧಾನಿಯನ್ನು ನೋಡಿಕೊಂಡು ಹೋಗುವುದು ಅಂತ. ಇವತ್ತು ಕೂಡ ಅನೇಕ ತೀರ್ಥಯಾತ್ರೆಗಳು, ಟೂರುಗಳು ಅಂತ ಟೂರಿಸ್ಟುಗಳು ಹಾಕ್ತಾರೆ. ಹಾಕಬೇಕಾದ್ರೆ ಒಂದು ದೆಹಲಿ ಅಂತ ಸೇರಿಸಿರ್ತಾರೆ. ಯಾಕಂದರೆ ದೆಹಲಿ ಒಂದು ಟೌನ್, ಒಂದು ಪಟ್ಟಣವನ್ನು ತೋರಿಸುವುದು ಅಂತ. ಮಧ್ಯದಲ್ಲಿ ಒಂದು ಆಗ್ರಾವನ್ನು ಹಾಕಿರ್ತಾರೆ, ಒಂದು ತಾಜ್ ಮಹಲ್ ತೋರಿಸೋಣ ಅಂತ. ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ಅದೊಂದು ಸೇರಿದ ಹಾಗೆ ಇಲ್ಲೂ ಇವನು ಇದಕ್ಕೂ ಬಂದ. ಕೋಸಲ ದೇಶದ ರಾಜಧಾನಿಯನ್ನು ನೋಡೋಣ ಅಂತ ಅಲ್ಲಿಗೂ ಬಂದ ಜಮದಗ್ನಿ. ಅಲ್ಲಿ ಬಂದಾಗ ಒಂದು ಎತ್ತರವಾದಂತಹ ಪ್ರಾಸಾದದ ಮೇಲೆ ಆ ಪ್ರಸೇನಜಿತ್ ಅನ್ನುವ ರಾಜನ ಮಗಳಾದಂತಹ ಷೋಡಶಿ, ಆಕೆ ಕಂದುಕ ಕ್ರೀಡೆಯಲ್ಲಿ